ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಮಾರ್ಚ್ 2025 ಬುಧವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಧನಿಷ್ಠಾ ನಕ್ಷತ್ರ, ಸಿದ್ಧಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ: ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ 12 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 49 ನಿಮಿಷದವರೆಗೂ, ಹಾಗೆಯೇ ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 42 ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ ಸಮಯ, ಬಾಧಕ ಸಮಯ. ಯಾವ ದಿನ ಯಾವ ತಿಥಿ ಏನು ಮಾಡಬಾರದು? ಮೊದಲಿಗೆ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾವೇನು ಮಾಡಬಾರ್ದು ಅದು ಒಂದು ಸ್ವಲ್ಪ ನಮ್ಮ ನಿಯಂತ್ರಣದಲ್ಲಿದ್ದರೆ, ಎಲ್ಲ ಏನು ಮಾತಾಡಬಾರ್ದು, ಯಾರ ಜೊತೆ ಏನು ಮಾತಾಡಬಾರ್ದು, ಯಾವ ವ್ಯವಹಾರ ಯಾವಾಗ ಮಾಡಬೇಕು, ಯಾರನ್ನು ಕೇಳಿ ಮಾಡಬೇಕು, ಯಾವ ವ್ಯಾಪಾರ ಏನು ಕೇಳಿ ಮಾಡಬೇಕು, ಮನೆ ಕಟ್ಟೋದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು. ಪ್ರತಿ ಬಾರಿ ಹೇಳ್ತಿರ್ತೇನೆ, ಕೇಳ್ಕೊಳ್ಳಿ ಮಕ್ಕಳೇ, ನಿಮ್ಮ ಶಕ್ತಿ ಕೇಳ್ಕೊಳ್ಳಿ. ಹೌದು, ನಾನು ನಿಶಕ್ತಿಯೇ. ಯೋಜನೆ ರೂಪಿಸುವುದರಲ್ಲಿ ಕೆಲವರು ನಿಸ್ಸೀಮರಿರ್ತಾರೆ. ನಾನು ಆಗಾಗ ಹೇಳ್ತಿರ್ತಾನೆ, ಮಿಥುನ ರಾಶಿ, ಕನ್ಯಾ ರಾಶಿ ಒಂದು ಯೋಜನೆ ಕೊಟ್ಟರೆ ಅದಕ್ಕೊಂದು ಮಾಡಿಫೈ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಅವ್ರು ಎಕ್ಸ್ಪರ್ಟ್. ಅದಕ್ಕೆ ಅವರು ಒನ್ ಆಫ್ ದ ಬೆಸ್ಟ್ ಮ್ಯಾನೇಜರ್ಸ್ ಅಂತ. ಭಯ ಅವರಿಗೆ ಮ್ಯಾನೇಜ್ ಅಷ್ಟೇ ಮಾಡೋದು ಗೊತ್ತಿರುತ್ತೆ, ರೂಲರ್ಸ್ ಅಲ್ಲ. ರೂಲಿಂಗ್ ಅಂದರೆ ಭಯ, ಜಗಳ ಅಂದರೆ ಭಯ. ಸೇನಾಪತಿ ಅಲ್ಲ, ಸೇನಾಪತಿ ಬಂದು ಮುಗಿಸಿ ಬರ್ತಾನೆ. ಇದು ಮುಗಿಸು ಅಂದರೆ ಅವನು ನಿಂತು ಮಾಡಿಸ್ತಾನೆ. ಅದು ಮೇಷರಾಶಿ ವೃಶ್ಚಿಕ ರಾಶಿಗೆ ಆ ತಾಕತ್ ಕೊಟ್ಟಿರುತ್ತೆ. ರೂಲರ್ ರಾಶಿ ಅನ್ನತಕ್ಕಂಥದ್ದು ಹೇಳ್ತೇವೆ ವಿಶೇಷವಾಗಿ ನಾವು. ಒಬ್ಬ ರೂಲರ್ ಆಗಿರ್ತಕ್ಕಂಥವನು ಸಿಂಹರಾಶಿ. ಆತ ಎಲ್ಲರದ್ದನ್ನ ಕೇಳ್ತಾನೆ. ಕೇಳಿ ಯೋಚಿಸಿ ಪರಾಮರ್ಶಿಸಿ ಯಾರ್ಯಾರು ಏನೇನು ಮಾಡ್ಬೇಕಿದು. ಸಿಂಹರಾಶಿ, ಸಿಂಹ ಲಗ್ನ ಸೇವಕರು ಒನ್ ಆಫ್ ದ ಬೆಸ್ಟ್. ಕೊಟ್ಟಿರೋದನ್ನ ಎಷ್ಟೇ ಭಾರವಿದ್ರು ತಗೊಳ್ಳೋವಂಥ ತಾಕತ್ತು ಕುಂಭರಾಶಿ ಗೊತ್ತಿರುತ್ತೆ. ಗೈಡೆನ್ಸ್ ಮಾಡೋ ರಾಶಿ ಮಕರ ರಾಶಿ ಕೊಟ್ಟಿರುತ್ತೆ. ಮೀನರಾಶಿ, ಧನುರಾಶಿ ಗುರುವಿನಂಥದ್ದು. ದೊಡ್ಡ ದೊಡ್ಡ ಯೋಜನೆಗಳನ್ನು ರೆಡಿ ಮಾಡತಕ್ಕಂಥದ್ದು. ಯಾವುದ್ರಲ್ಲಿ ಒಳ್ಳೆಯದು, ಯಾವುದ್ರಲ್ಲಿ ಕೆಟ್ಟದ್ದು, ಸಮಾಜಕ್ಕೆ ಹೇಗಿರಬೇಕು, ಕುಟುಂಬಕ್ಕೆ ಹೇಗಿರಬೇಕು, ವ್ಯವಸ್ಥೆ ಹೇಗಿರಬೇಕು, ಕಾನೂನನ್ನು ಯಾವ ರೀತಿ ಯಾರು ಜಾಗರೂಕತೆಯಿಂದ ನಡೆಸಬೇಕು, ಈ ರೀತಿ ಮಂತ್ರಾಲೋಚನೆ ಡಿಸೈನಿಂಗ್ ಮಾಡೋದ್ರಲ್ಲಿ ಒಂದು ಸಣ್ಣ ಐಡಿಯಾವನ್ನು ತುಂಬ ದೊಡ್ಡದಾಗಿ ನಿಲ್ಲಿಸ್ತಕ್ಕಂಥ ತಾಕತ್ತು ಧನಸ್ಸು ರಾಶಿ ಹಾಗೂ ಮೀನರಾಶಿ, ಇಲ್ಲ ಧನುರ್ ಲಗ್ನ ಮೀನ ಲಗ್ನಕ್ಕಿರುತ್ತೆ. ಇನ್ನು ವೃಷಭ ರಾಶಿ, ತುಲಾ ರಾಶಿ ಒಂಥರ ರಾಣಿ ರಾಶಿ. ನೋಡ್ಕೊಳ್ಳೋದು ನಿಜ ಹೇಳಬೇಕು ಅಂದರೆ ರಾಣಿ ರಾಶಿಗಳದು. ಒಂದು ರಾಣಿ ಬಂದು ನಿಜ ಹೇಳಬೇಕು ಅಂದರೆ ರಾಜ ಅಲ್ಲ, ರಾಜ್ಯಪಾಲನ. ರಾಜನ ಮೂಗಿನ ಕೆಳಗಡೆ ಎಷ್ಟೋ ನಡೀತಿರುತ್ತೆ. ಅದನ್ನ ತಿಳ್ಕೊಂಡು ಎಲ್ಲೆಲ್ಲಿ ಏನನ್ನ ಭದ್ರಪಡಿಸ್ಕೋಬೇಕು, ಆಂತರಂಗಿಕವಾಗಿ ಬಾಹ್ಯವಾಗಿ ರಾಜನನ್ನ ಕಾಪಾಡಿಕೊಳ್ಳಿಕ್ಕೆ. ರಾಜನ ಸುತ್ತಮುತ್ತ ಒಳ್ಳೆಯವರಿದ್ದಾರ, ಕೆಟ್ಟವರಿದ್ದಾರ, ಎಲ್ಲಾದ್ರೂ ರಾಜನನ್ನ ದುರ್ಬಳಕೆ ಮಾಡ್ಕೋಬಿಟ್ರೆ ಅನ್ನತಕ್ಕಂಥ ತಾಕತ್ತು ವೃಷಭ ತುಲ ರಾಣಿ ರಾಶಿ. ರಾಜಮಾತ ರಾಶಿ ಬಂದು ಕಟಕ. ಮಾತಾ ಅಮ್ಮ, ಅದು ಎಲ್ರಿಗೂ ಸಮಾನರಾಗಿ ನಿಂತುಕೊಳ್ಳತಕ್ಕಂಥ ಭಾವ. ನೋಡಿ, ಅದಕ್ಕೆ ಹೇಳುದು, ನಿಮ್ಮ ಶಕ್ತಿ ನಿಶಕ್ತಿ ಬಲಾಬಲಗಳು ಗೊತ್ತಿಲ್ಲ ಮಾಡಿಬಿಡ್ತೇವೆ. ನಾನು ಇಂಜಿನಿಯರ್, ನನ್ನ ಮಗ ಇಂಜಿನಿಯರ್ ಆಗಬೇಕು ಅನ್ನೋದೇನು ಇಲ್ಲ. ನಾನು ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದೇನೆ, ನಾನು ವೈದಿಕವಾಗಿದ್ದೇನೆ, ನನ್ನ ಮಗುವು ವೈದಿಕವಾಗಿ ಬರಬೇಕು ಅನ್ನೋದೇನು ಇಲ್ಲ. ಬಲಾಬಲಗಳು, ಶಕ್ತಿ, ಒಂದು ಶಕ್ತಿ ಕೊಟ್ಟಿರುತ್ತೆ, ಅದರಲ್ಲೇ ಎಕ್ಸ್ಪರ್ಟ್ ಆಗಬೇಕು, ಅದನ್ನೇ ಹೆಚ್ಚು ಮಾಡ್ಕೋಬೇಕು. ಅದರಲ್ಲೇ ನೀವು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಗಾನಗಂಧರ್ವ. ಎಷ್ಟು ವರ್ಷ ಅವರು 1954ನೇ ಇಸ್ವಿಯಿಂದ ಆ ಒಂದು ಚಲನಚಿತ್ರರಂಗದಲ್ಲಿ ಇದ್ರು.
64, 74, 84, 94, 2004, 50 ವರ್ಷಗಳ ಸುವರ್ಣ ಮಹೋತ್ಸವ ಅದು. ದಂತಕಥೆ ಅವರು. ಅವ್ರು ನೋಡಿದ ಡೈರೆಕ್ಟರ್ಗಳ, ಪ್ರೊಡ್ಯೂಸರ್ಗಳ, ಆಕ್ಟರ್ಗಳ, ಸ್ಕ್ರಿಪ್ಟ್ ರೈಟರ್ಗಳ, ಮ್ಯೂಸಿಕ್ ಡೈರೆಕ್ಟರ್ಗಳ, ಡಾನ್ಸ್ ಮಾಸ್ಟರ್ಗಳ ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ನಮಗೆ ಕೊಟ್ಟಿರೋ ಕೆಲಸ ಚಾಚು ತಪ್ಪದೆ ಬರ್ತೇನೆ, ಬಣ್ಣ ಹಚ್ಕೋತೇನೆ, ಕೊಟ್ಟಿರೋದನ್ನ ಮಾಡ್ತೇನೆ, ಹೋಗ್ತೇನೆ ಅಂತ ಹೋದ್ರೆ ಡೈರೆಕ್ಷನ್ಗೆ ಹೋಗ್ಲಿಲ್ಲ, ಪ್ರೊಡಕ್ಷನ್ಗೆ ಹೋಗ್ಲಿಲ್ಲ, ಪ್ರೊಡ್ಯೂಸ್ಗೆ ಹೋಗ್ಲಿಲ್ಲ, ಮ್ಯೂಸಿಕ್ಗೆ ಹೋಗ್ಲಿಲ್ಲ, ಸ್ಕ್ರಿಪ್ಟ್ಗೆ ಹೋಗ್ಲಿಲ್ಲ, ಎಲ್ಲ. ಅದಕ್ಕೆ ಅವರು ಬಂದು ಗಾನಗಂಧರ್ವರೇ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಅಮಿತಾಬ್ ಬಚ್ಚನ್ ನೋಡಿ, ನಟನೆಯಿಂದ ಸ್ವಲ್ಪ ಜರುಗಿ ವಿಶ್ವಸುಂದರಿ ಅನ್ನತಕ್ಕಂಥದ್ದು ಯಾವುದೋ ಒಂದು ಮಾಡಿದ್ರು, ABCL ಕಾರ್ಪೊರೇಷನ್ ಅಂತ. ಮುಳುಗಿ ನಿಂತು ನೀರಾಗ್ಬಿಟ್ಟಿದ್ದ. ಪ್ರೊಡಕ್ಷನ್ ಹೌಸ್ಗೆ ಹೋದ್ರು, ಬೇರೆ ಬೇರೆ. ಯಾವಾಗ ತಮ್ಮ ಶಕ್ತಿ ಅರ್ಥ ಮಾಡ್ಕೊಂಡಿಲ್ಲ, ಇದು ಸಾಕು, ಲೆಜೆಂಡ್ಸ್ ಬೇಗ ಕಲ್ತ್ಕೊಬಿಡ್ತಾರೆ, ಅದನ್ನು ಜರುಗಿಸ್ಕೊಳ್ಳಲ್ಲ. ನಿಮ್ಮ ಶಕ್ತಿಯಲ್ಲೇ ಆಟ ಆಡಬೇಕು ಮಕ್ಕಳೇ. ನಿಮ್ಮ ಶಕ್ತಿ, ಅದನ್ನೇ ವೈದಿಕ ತಿಳ್ಕೊಳ್ಳಿ. ಯಾವುದು ಮಾಡಬೇಕು, ಮಾಡಬಾರದು, ಯಾವುದು ಮಾಡಬೇಕು, ಮಾಡಬಾರದು. ಎಕ್ಸಿಕ್ಯೂಷನಲ್ ಪವರ್ ಒಬ್ಬರಿಗಿರುತ್ತೆ. ಎಲ್ಲರೂ ಪೊಲೀಸ್ ತರ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಗಟ್ಟಿತನ. ಎಲ್ಲರೂ ಲಾಯರ್ ತರ ವಾದ ಮಾಡೋಕ್ಕಾಗಲ್ಲ, ಎಲ್ಲರೂ ಡಾಕ್ಟರ್ ತರ ಸರ್ಜರಿ ಮಾಡೋಕ್ಕಾಗಲ್ಲ, ಎಲ್ಲರೂ ನರ್ಸಮ್ಮನ್ ತರ ಸೇವೆ ಮಾಡೋಕ್ಕಾಗಲ್ಲ, ಎಲ್ಲರೂ ಅಮ್ಮನ್ ತರ ಎಲ್ಲರನ್ನು ಸಮಾನವಾಗಿ ನೋಡೋಕ್ಕಾಗಲ್ಲ. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ ಯಜಮಾನ. ಯಜಮಾನಾದವನಿಗೆ ಎಲ್ಲ ಕಡೆ ಗಮನ ಇರುತ್ತೆ. ಮಗ ಆದ್ರೆ ಮಧ್ಯಾಹ್ನ, ಅಪ್ಪ ಇದನ್ ಬಿಡು ನೋಡ್ಕೋತಾನೆ. ಇನ್ನು ಕೆಲಸಗಾರ, ಅವನು ಆಳಿನಂತೆ ಯೋಚನೆ. ಆಳು ತುಂಬಾ ಅಪರೂಪ, ಒಬ್ಬ ಆಳು ಯಜಮಾನನಾಗುವುದು. ಅದಕ್ಕೊಂದು ಉದಾಹರಣೆ ವಿದುರ, ಅದಕ್ಕೊಂದು ಉದಾಹರಣೆ ಕರ್ಣ. ಬೇಕಾದ್ರೆ ತೆಗೆದು ನೋಡಿ. ವಿದುರನೇ ಪ್ರಧಾನಮಂತ್ರಿ ಪಟ್ಟ. ಇಡೀ ಒಂದು ರಾಷ್ಟ್ರವನ್ನ ನಡೆಸ್ತಿದ್ದಂತ ಪ್ರಧಾನಮಂತ್ರಿ, ನೆನಪಿಟ್ಕೊಳ್ಳಿ. ಆದ್ರೆ ತಾನು ರಾಜನ ಅನ್ನತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಫೇಲ್ಯೂರ್ ಆಗ್ಬಿಡ್ತಿದ್ದ. ರಾಜ ಒಬ್ಬ ಇದ್ದ, ಯುವರಾಜ ಒಬ್ಬ ಇದ್ದ, ಸೇನಾಪತಿ ಒಬ್ಬರಿದ್ರು, ಹಿಂದುಗಡೆ ಗುರುಗಳಿದ್ರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು. ಯೋಚನೆ ಮಾಡಿ ನೋಡಿ. ತಾನು ಆ ಆಡಳಿತವನ್ನ ನೋಡ್ಕೊಳ್ತಕ್ಕಂಥದ್ದು. ದ್ಯಾಟ್ ಈಸ್ ದಿ ಬ್ಯೂಟಿ. ಅದು ಬಿಟ್ಟು ಬೇರೆ ಅವರು ತಗೊಳಕ್ ಭಯಪಡೋರು. ಕರ್ಣನು ಹಾಗೆ ನೋಡಿ, ಅಂಗರಾಜ್ಯಕ್ಕೇನೋ ಪಟ್ಟಾಭಿಷೇಕ ಮಾಡಿದ್ರು. ಅವನು ರಾಜ ಅನ್ನೋದು ಬಿಟ್ಟು ಯಾವಾಗ್ಲೂ ತನ್ನಲ್ಲೇ ಇರತಕ್ಕಂಥ ಅರ್ಧ ಕೊರತೆಯನ್ನೇ ಯೋಚನೆ ಮಾಡ್ತಾ ಕೊರಗ್ತಿದ್ದ. ದುರ್ಯೋಧನ ಹುಟ್ಟಿನಿಂದಲೇ ರಾಜನಂತೆಯೇ ಯೋಚಿಸ್ತಿದ್ದ. ಪಾಂಡವರು ನೋಡಿ, ಧರ್ಮರಾಯರು ಇನ್ನೊಂದು, ಹುಟ್ಟಿನಿಂದಲೇ ಮಹಾರಾಜನ ಪುತ್ರನಾದರೂ ಎಷ್ಟಾದರೂ ಕುಂತಿ ಮಕ್ಕಳಿಗೆ ರಾಜ್ಯ ದೊರಕಲಿಲ್ಲ, ರಾಜ್ಯಭಾರ ಆಗಲಿಲ್ಲ ಅಂತ, ರಾಜ್ಯ ಸಿಗಲಿಲ್ಲ ಅನ್ನೋದು ಸುಮ್ಮನೆ ಬರಲಿಲ್ಲ ಮಾತು. ಅದೊಂದು ಅರ್ಧ ಬೆಂದ ಮನಸ್ಸು. ಏನೋ ಕೊಡ್ತಾರೇನೋ, ಮಾಡ್ತಾರೇನೋ. ರಾಜ ಆದವನು ಅದೆಲ್ಲ. ದುರ್ಯೋಧನ ನೋಡಿ, ಇದು ನಂದೇ ಅಂತ ಬೌಂಡ್ರಿ ಆಗ್ತಿದ್ದ. ಅವನು ತಂತ್ರಗಾರಿಕೆಯಲ್ಲಿ ಮಹಾನಿಸ್ಸೀಮ. ಶಲ್ಯನನ್ನೇ ಖುದ್ದು ಪಾಂಡವರ ಸ್ವಂತ ಸೋದರ ಮಾವ, ನೆನಪಿಟ್ಟುಕೊಳ್ಳಿ, ಮಾದ್ರಿ ದೇವಿಯ, ಪಾಂಡು ಮಹಾರಾಜನ ಎರಡನೇ ಧರ್ಮಪತ್ನಿ ಮಾದ್ರಿ, ಮಧ್ಯದೇಶ, ಆಕೆಯ ಸೋದರ ಆತ ಶಲ್ಯ. ಮಾಮ, ಖುದ್ದು ಸೋದರ ಮಾಮ, ನೆನಪಿಟ್ಟುಕೊಳ್ಳಿ. ಪಾಂಡವರಿಗೆ ತುಂಬಾ ಮಮಕಾರ. ಅಂಥವನನ್ನ ತನ್ನ ಕಡೆಗೆ ಸೆಳ್ಕೋತಾನೆ. ಕೃಷ್ಣರ ಎಲ್ಲ ಸೈನ್ಯವನ್ನ ತನ್ನ ಕಡೆಗೆ ಎಳ್ಕೋತಾನೆ ದುರ್ಯೋಧನ. ಅಂತಿಂತವನಲ್ಲ ಅವನು. ತಂತ್ರಗಾರಿಕೆಯಲ್ಲಿ ಯಾರನ್ನಿಟ್ಕೋಬೇಕು, ಯಾವ ಬಲಗಳಿಟ್ಕೋಬೇಕು. ದ್ರೋಣರನ್ನ, ಭೀಷ್ಮರ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಅವ್ರ ಹತ್ರ ಬಂದ್ರೆ ಹೇಗೆ ನಿಂತ್ಕೋಬೇಕು ಗೊತ್ತು. ಅವರು ಗುರುಗಳು, ಜ್ಞಾನ ಭಂಡಾರ ಅವರಿಂದ ನಡೀತಿದೆ. ಸಲಹೆ ಸೂಚನೆ ತಗೋಬೇಕಾದಾಗ ಅವ್ರನ್ನ ಏನೇನ್ ಸೇವೆ ಮಾಡ್ಬೇಕು, ಯಾವಾಗ ಕಾಲಕ್ಕೆ ಬೀಳ್ಬೇಕು ಗೊತ್ತು, ಇಟ್ಕೊಂಡಿದ್ದ. ಕೃಪಾಚಾರ್ಯರ ಹತ್ರ ಹೇಗಿರ್ಬೇಕು ಅಂತ ಗೊತ್ತಿತ್ತು. ಮೀರಿ ನಡ್ಕೋತಿರ್ಲಿಲ್ಲ. ನೀವೆಲ್ಲಾದ್ರೂ ಹುಡುಕ್ ನೋಡಿ ಮಹಾಭಾರತದಲ್ಲಿ ಅವರ ಬಗ್ಗೆ, ಕೆಲವರ ಬಗ್ಗೆ ಆತ ಕರ್ಣ ತನ್ನ ಸೋದರರು
ತನ್ನ ಬಲಾಬಲಗಳನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅನ್ನೋದು ಒಬ್ಬ ರಾಜನಿಗೆ ಗೊತ್ತಿರುತ್ತೆ. ಯಾರನ್ನೆಲ್ಲಿಡಬೇಕು, ಹೇಗಿಡಬೇಕು, ಎತ್ತದ್ ಮಾಡಬೇಕು ಅಂತ. ಇದೇ ನಿಜ ಮಕ್ಕಳೇ. ನಿಮ್ಮ ಬಲಗಳು, ನಿಮ್ಮ ಶಕ್ತಿಗಳು ಗೊತ್ತಿಲ್ಲದೆ ಬಾವಿ ಅಗಿಯೋನ್ ಬೇರೆ, ಬಾವಿ ಅಗಸುವವನು ಬೇರೆ, ಅದರ ಮೈಂಟೈನ್ ಮಾಡುವವನು ಬೇರೆ, ಅದರ ಯಜಮಾನನು ಬೇರೆ, ಅದರಲ್ಲಿ ವರಮಾನ ತರುವವನು ಬೇರೆ. ಈ ರೀತಿ ಇರುತ್ತೆ. ತೋಟ ಮಾಡೋದು ಬೇರೆ, ತೋಟದಲ್ಲಿ ಮಾಲಿ ಕೆಲಸ ಮಾಡೋದು ಬೇರೆ, ಸೂಪರ್ವೈಸ್ ಕೆಲಸ ಮಾಡೋದು ಬೇರೆ, ಕಟಾವ್ ಮಾಡೋರು ಬೇರೆ, ಅದಕ್ಕೆ ಬೆಲೆ ಕಟ್ಟೋರು ಬೇರೆ, ಮಾರಾಟ ಮಾಡುವವರು ಬೇರೆ, ಲಾಭ ನೋಡುವವರು ಯಜಮಾನ. ಈ ರೀತಿ ಇದರಲ್ಲಿ ಒಂದು ಚೂರು ಅದಲು ಬದಲಾಯಿತು ಅಂದರೂ ಒದ್ದಾಟವೇ. ಅದಕ್ಕೆ ನಿಮ್ಮ ಬಲ ಕೇಳಿ. ತೋಟ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ಬಿಡ್ತೀನಿ. ಇವತ್ತು ಎಲ್ಲೆಲ್ಲೂ ಯೂಟ್ಯೂಬ್ ಚಾನೆಲ್ಗಳು, ಆ ತೋಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತೋಟ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದರಲ್ಲಿ 100 ಪಟ್ಟು ಲಾಭ ಬಂತು, ಅದರಲ್ಲಿ 100 ಪಟ್ಟು ಲಾಭ ಬಂತು. ನಾವು ಹೋಗಿ ಇಳಿಯಬಲ್ಲೆವಾ? ಇಳಿಯಬೇಕು. ಅಲ್ಲಿ ಒಂಥರ ಹೇಗೆ ಒಂದು 20-25 ವರ್ಷ ತ್ಯಾಗದ ಫಲವಾಗಿ ಮಕ್ಕಳು ಹಿಂದ್ಗಡೆ ತಂದೆ ತಾಯಿ ನಿಂತ್ಕೋತಾರೋ, ಆ ರೀತಿ ಒಂದು ತೋಟ ಜಮೀನ್ ಹಿಂದ್ಗಡೆ ನಿಂತ್ಕೋಬೇಕು. 20-25 ವರ್ಷ ಕಡಿಮೆ ಅಂದ್ರು ಫಲ. ಆಗ ಹೇಗೆ ನಮ್ಮ ಮಕ್ಕಳು 25 ತುಂಬದ ಮೇಲೆ ದುಡಿದು ಇನ್ನೊಂದು 10 ವರ್ಷ ಆದ್ಮೇಲೆ ಅವನೊಂದು ಮ್ಯಾನೇಜರ್ ಲೆವೆಲ್ಗೆ ಬರ್ತಾನೆ. ಅದನ್ನ ತಿನ್ಲಿಕ್ಕೆ ಅವನ ಮಕ್ಕಳು ಇರ್ತಾರೆ, ನಾವಲ್ಲ. ನಮಗೆ ಅಷ್ಟೊತ್ತಿಗೆ ಹಲ್ಲುಗಳು ಬಿದ್ದೋಗಿರುತ್ತೆ. ನಾವಿಟ್ಟ ತೋಟವನ್ನ ನಮ್ಮ ಮೊಮ್ಮಕ್ಕಳು ಅನುಭವಿಸುವ ಯೋಗ. ನೆನಪಿಟ್ಕೊಳ್ಳಿ, ಮಕ್ಕಳು ಅನುಭವಿಸೋದು ಅರ್ಧ, ಮೊಮ್ಮಕ್ಕಳು ಅನುಭವಿಸೋದು ಮುಕ್ಕಾಲು ಪಾಲು. ನಮಗ 10 ಪಾಲು ಕೂಡ ಇಲ್ಲ. ಕಷ್ಟಪಟ್ಟು ತೋಟ ಕಟ್ತೇವೆ. ಹಾಗೆ ಒಂದು ಮಗುವನ್ನ ಬೆಳೆಸಿ ಹೇಗೆ ಕಾಲೇಜು, ಕೆಲಸ, ಕೋಚಿಂಗು, ಟ್ರೈನಿಂಗು, ಮದುವೆ, ಅವನ ಮಗು ನೋಡ್ಕೊಡೋದು, ಇದೆಲ್ಲ ಆದ ಮೇಲೆ ಮನೆ ಕಟ್ಸಿದ್ಮೇಲೆ ಅದನ್ನೆಲ್ಲ ಅವನ ಜವಾಬ್ದಾರಿ ಹೇಗೆ ತಗೋತಾನೋ ಅದೇ ರೀತಿಯ ಒಂದು ತೋಟ ಕೂಡ. ಇಲ್ಲ ನಾವು ಮಾಡ್ಬಿಡ್ಬೇಕು. ಯಾವ ರಂಗವಾದರೂ ಕಡಿಮೆ ಅಂದರು ಒಂದು 20-25 ವರ್ಷ ಟು ಬಿಕಮ್ ಎ ಪ್ರೊಫೆಸರ್. ನೆನಪಿಟ್ಟುಕೊಳ್ಳಿ. ಮುರುಂಕ ಮುನಿಯಪ್ಪ ಅಂತಿದಾರಂತೆ, ಈಗಲೂ ಇದ್ದಾರೆ. ನುಗ್ಗೆಕಾಯಿ ಮುನಿಯಪ್ಪ ಅಂತ. ಓದಿರೋದು 3ನೇ ಕ್ಲಾಸ್ ಆದ್ರೂ ಕಡಿಮೆ ಅಂದ್ರೂ 300 ತಳಿಗಳ ಆವಿಷ್ಕಾರ ಮಾಡಿರುವಂತ ರೈತ, ಅನ್ನದಾತ. ಅಷ್ಟು ವೆರೈಟಿ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದರೂ ಆ ಅಜ್ಜನಿಗೆ 70-75 ಆಗಿದೆ. ಈ ಜಾಗದಲ್ಲಿ ನುಗ್ಗೆಕಾಯಿ ಹಾಕಿದ್ರೆ ಇಂಥದ್ದಾಗುತ್ತೆ, ಇಷ್ಟೇ ಬೆಳೆ ಬರುತ್ತೆ ಅನ್ನೋ ಒಂದು ಕುಳಿತ ಜಾಗದಲ್ಲೇ ಹೇಳುವಷ್ಟು ನೆಸ್ಸಿಮತೆ ಅಂತ ಹೇಳಿದ್ರೆ 50-60 ವರ್ಷಗಳ ಪರಿಶ್ರಮ, ತಳಿಗಳನ್ನ ಬೆಳೆಸಿರೋದು, ಆ ಮಣ್ಣು ಪರೀಕ್ಷೆ, ಕುಳಿತ ಜಾಗದಲ್ಲಿ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಎಲ್ಲ ಆಗ್ಬಿಡ್ಬೇಕು, ನಾವು ಆಗ್ಬಿಡ್ಬೇಕು, ಗೆದ್ಬಿಡ್ಬೇಕು, ಹೋಗ್ಬಿಡ್ಬೇಕು, ಇಲ್ಲೇ ಆಗೋದು ಮಕ್ಕಳೇ ತಪ್ಪುಗಳು. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಶಕ್ತಿಗಳನ್ನ ತಿಳ್ಕೊಳ್ಳಿ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು ಅನ್ನತಕ್ಕಂಥದ್ದು, ಅಂತಹದರ ಒಂದು ಭಾವವೇ ಈ ತಿಥಿ ನಕ್ಷತ್ರಗಳು. ಇಂಥ ದಿನ ಇಲ್ಲಿಗೆ ಹೋಗ್ಬಾರ್ದು, ಇಂಥ ದಿನ ಇದು ಮಾಡಬಾರ್ದು, ಇಂಥ ದಿನ ಇದು ಮಾಡ್ಕೋಬಹುದು. ನಿನ್ನೆಯವರೆಗೂ ಈ ಷಷ್ಠಿಯ ಬಗ್ಗೆ ಹೇಳಿದ್ದೆ. ಸಪ್ತಮಿ ಎಲ್ಲ ಕಾರ್ಯಗಳಿಗೂ ಅನುಕೂಲ. ಅದು ಯಾವ ಕಾರ್ಯವಾದರೂ ಸಪ್ತಮಿ. ದೇವಿ ಸಪ್ತಮಿ, ಋಷಿ ಸಪ್ತಮಿ ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಸಪ್ತಮಿ ತಿಥಿ ಬಂದಿದೆ ಪಂಚಾಂಗ ಪ್ರಕಾರ, ಅವತ್ತು ನೋಡಿ. ತಾರಾಬಲಗಳು ಮುಂದೆ ಕೇಳ್ಕೊಡ್ತೇನೆ. ನಿಮ್ಮ ನಕ್ಷತ್ರಕ್ಕೆ ಯಾವುದು ತಾರಾಬಲ ಇರುತ್ತೆ ಆ ದಿನ ಹೇಗಿರುತ್ತೆ, 2 ಪಟ್ಟ 4 ಪಟ್ಟು ಲಾಭವ, 2 ಪಟ್ಟು ನಷ್ಟವ, ಸಂಕಷ್ಟವ ಅನ್ನತಕ್ಕಂಥದ್ದು ಮುಂದಿನ ದಿನದಲ್ಲಿ ಹೇಳ್ಕೊಡ್ತಾನೆ. ಮುಖ್ಯವಾಗಿ ಸಪ್ತಮಿ, ವಿಜಯ ಪ್ರಾಪ್ತಿ. ಎಲ್ಲಾ ಕೆಲಸ ಕಾರ್ಯಗಳಿಗೂ ಪ್ರಶಸ್ತವಾಗಿರತಕ್ಕಂಥ ಒಂದು ತಿಥಿ ಮುಹೂರ್ತ. ಬ್ಯೂಟಿಫುಲ್. ಮಾತುಕತೆ ಇರ್ಬೋದು, ಮದುವೆ ಮಾತುಕತೆ ಇರ್ಬೋದು, ವ್ಯವಹಾರದ ಮಾತುಕತೆ ಇರ್ಬೋದು, ವ್ಯಾಪಾರದ ಮಾತುಕತೆ ಇರ್ಬೋದು, ಹಣಕಾಸಿನ ಮಾತುಕತೆ ಇರ್ಬೋದು, ವಾದ ವಿವಾದ ವಾಗ್ವಾದಗಳ ಮಾತುಕತೆ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ಡೇ. ಅವರು ಕಿರಿಕಿರಿ ಆಗೋಲ್ಲ, ನಾವು ಕಿರಿಕಿರಿ ಆಗೋಲ್ಲ. ಅವರು ಟೆನ್ಷನ್ ತಗೊಳ್ಳಲ್ಲ, ನಾವು ಟೆನ್ಷನ್ ತಗೊಳ್ಳಲ್ಲ. ಒಂಥರ ಸಮಾಧಾನ ಬರುತ್ತೆ. ಅಂತ ದಿನಗಳ ಆಯ್ಕೆ ಇಟ್ಕೋಬೇಕು. ಮಾತುಕತೆ ಇದೆಪ್ಪ, ಹೆಣ್ಣು ಕೊಡೋದು, ಗಂಡು ತಗೊಳ್ಳೋದು, ಜಮೀನು, ಮನೆ, ಜಾಗ,
ವಾಹನ ತಗೋತಿದ್ದೀವಿ ಗುರುಗಳೇ, ಸಪ್ತಮಿ ತಿಥಿ ಇದೆಯಾ ನೋಡಿ. ವಾಹನ ಬುಕ್ಕಿಂಗ್ ಮಾಡ್ತಿದ್ದೇವೆ, ಅಗ್ರಿಮೆಂಟ್ ಹಾಕೋತಿದ್ದೇವೆ, ಟೋಕನ್ ಅಡ್ವಾನ್ಸ್ ಕೊಡ್ತಿದ್ದೇವೆ, ಅವತ್ತಿಗೆ ಪ್ಲಾನ್ ಮಾಡಿ. ತಿಥಿ ನಕ್ಷತ್ರಗಳು ಖಂಡಿತ ಪ್ಲೇ ಆಗುತ್ತೆ, ಖಂಡಿತ ಪ್ಲೇ ಆಗುತ್ತೆ. ನನಗೆ ಅಷ್ಟಮಿ ದಿನ ಏನಾದ್ರೂ ಒಂದು ಕದಲಿಕೆ ಇದ್ದೇ ಇರುತ್ತೆ. ನೋಡಿದ್ದೇನೆ ನಾನು ಮೊನ್ನೆ ಕೂಡ ಅಷ್ಟಮಿ. ಮನೋಚಂಚಲಂ, ಅನಾರೋಗ್ಯ ಮನಸ್ಸು, ದಣದು ಬಿಟ್ಟಿದ್ದೆ, ಸುಸ್ತಾಗ್ಬಿಟ್ಟಿದ್ದೆ ನಿಜ ಹೇಳ್ಬೇಕು ಅಂದ್ರೆ. ಅಷ್ಟಮಿ ದಿನ ನನಗೆ ಒಂದು ಒದ್ದಾಟ. ಸೊ ಅಂಥದ್ದೇ ಅಷ್ಟಮಿ ದಿನ ಏನು ಮಾಡಬೇಡಿ, ಎಲ್ರಿಗೂ ಅದು ಅಪ್ಲೈ ಆಗುತ್ತೆ. ಭಗವಂತನಾದ ನನ್ನ ಕೃಷ್ಣನಿಗೆ ಬಿಡ್ಲಿಲ್ಲ, ಆತಂಕದಲ್ಲೇ ನನ್ನ ಭಗವಂತ ಹುಟ್ಟಿತ್ತು. ಆ ಆತಂಕಗಳ ಆರ್ಭಟದಲ್ಲಿಯೇ ನರಸಿಂಹ ಅಷ್ಟಮಿ, ನರಸಿಂಹರು ಬಂದಿತ್ತು. ಅದರಿಂದ ಅಷ್ಟಮಿ ದಿನ ಯಾವ ಕಾರ್ಯವೂ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಹಾಕಿ ಬೇಡ. ಅವತ್ತು ಏನ್ ರಾಜ್ಯ ಹೋಗಲ್ಲ, ನಾನು ಆಗಾಗ ಹೇಳ್ತಿರ್ತೀನಲ್ವಾ, ದೊರೆಪಟ್ಟೆ ಏನು ಹೋಗಿಲ್ವಲ್ಲ, ನೋಡೋಣ. ಅವತ್ತೇ ವಾದಗಳಾಗ್ಬಿಡುತ್ತವೆ. ವಾದ ಅನ್ನೋದು ವಿವಾದ ಆಗುತ್ತೆ, ವಿವಾದ ಅನ್ನೋದು ತರ್ಕಕ್ಕೆ ಮೀರಿ ನಡೆದು ಹೊಡೆದಾಟ ಬಡದಾಟ ಗಲಾಟೆ ಈ ಥರದ್ದು ನಡೆಯತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಅದರಿಂದ ಅಷ್ಟಮಿ ದಿನ ಆದಷ್ಟು ಮುಂದಕ್ಕೆ ಹಾಕಿ. ಶುಭ ಕಾರ್ಯಗಳು ಬೇಡ, ಶುಭ ಮಾತುಕತೆಗಳು ಬೇಡ, ವ್ಯವಹಾರಗಳು ಬೇಡ, ಮಾತುಕತೆಗಳೇ ಬೇಡ. ಕೊಡೋದು ತಗೊಳ್ಳೋದಂತೂ ಇಲ್ಲವೇ ಇಲ್ಲ. ಸಣ್ಣ ಪುಟ್ಟ ಲೇವಾದೇವಿ ಇರುತ್ತೆ, ಅದು ನಡ್ಕೊಳ್ಳಿ. ನಿತ್ಯ ಮಾಡ್ತಿರೋ ವ್ಯಾಪಾರ ವ್ಯವಹಾರ, ತಗೊಳ್ಳೋದು ಕೊಡೋದು ಮಾಡೋದು ಅದಿರ್ಲಿ. ಅದು ಬಿಟ್ಟು ದೊಡ್ಡದಾಗಿ ಬೇರೆ ಬದಲಾವಣೆ, ಹೊಸ ಕಾರ್ಯಗಳ ಸಂಚಯನ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನವಮಿ ತಿಥಿ, ಅದು ಕೂಡ ಒದ್ದಾಟವೇ. ನನ್ನ ರಾಮಯ್ಯ ಹುಟ್ಟಿದ್ದು ನವಮಿನೇ ಅಲ್ವಪ್ಪ, ಎಲ್ಲಿ ನೆಮ್ಮದಿ ನೋಡಿದ? ನನ್ನ ರಾಮಯ್ಯ ಜೀವನ ಪರ್ಯಂತ ನೆಮ್ಮದಿ ನೋಡಿದ್ನ ಮಕ್ಕಳೇ? ಇಲ್ಲ. ಅದರಿಂದ ನವಮಿ ತಿಥಿ ಕೂಡ ಭಾರವಾಗಿ ಮಾರ್ಪಾಟಾಗುತ್ತೆ. ನಿಮ್ಮ ಒಳ್ಳೆತನ ದುರುಪಯೋಗ ಆಗುತ್ತೆ. ನೀವು ಅಂದ್ಕೊಂಡು ಹೋಗೋದಲ್ಲಿ ಧರ್ಮ ಇಲ್ಲ, ಧರ್ಮ ಕಲಿಯುಗಕ್ಕಿಲ್ಲ. ನ್ಯಾಯವೇ ದೇವರು, ನೆನ್ಪಿಟ್ಕೊಳ್ಳಿ. ನ್ಯಾಯ. ಸೊ ಮನೆ ಒಳಗಡೆ ಧರ್ಮ ಇಟ್ಕೊಳ್ಳಿ. ನಿಮ್ಮಮ್ಮ ಅದು ಅವ್ರು ತಿನ್ಲಿ, ನಿಮ್ಮ ಹೆಂಡತಿ ತಿನ್ಲಿ, ನಿಮ್ಮ ಮಗ ತಿನ್ಲಿ, ಇರ್ಲಿ ಬಿಡಿ. ಅಲ್ಲೊಂದು ಮಾತು ಬರುತ್ತೆ, ಪರವಾಗಿಲ್ಲ. ಅಲ್ಲೊಂದು ಜಗಳ ಬರುತ್ತೆ, ಪರವಾಗಿಲ್ಲ. ಅಲ್ಲೊಂದು ಸಂಕಟ ಬರುತ್ತೆ, ಪರವಾಗಿಲ್ಲ. ಅಲ್ಲೊಂದು ಬಾಧೆ ಬರುತ್ತೆ, ಪರವಾಗಿಲ್ಲ. ಅದು ನಿಮ್ಮನೆ, ನಿಮ್ಗೋಸ್ಕರ, ಅವ್ರಿಗೋಸ್ಕರ ಸೋತು ಬಿಡಿ, ಪರವಾಗಿಲ್ಲ, ಇರ್ಲಿ. ಅಲ್ಲಿ ಗೆಲ್ಲಲಿಕ್ಕೆ ಹೋಗ್ಬೇಡಿ. ನಾನು ಗೆಲ್ಲುತ್ತೇನಂತ ಯಾರು ಮನೆಯ ವಿಚಾರದಲ್ಲಿ ನಿಂತ್ಕೋತಾರೋ ಅವ್ರ ಜೀವನ ಪರ್ಯಂತ ಸೋತೋಗ್ತಾರೆ. ಸೋತು ಬಿಡಬೇಕು, ಎಲ್ಲಿ ಸೋಲಬೇಕು ಅಂತ ಯಾರು ತಿಳ್ಕೊಂಡಿದಾನೋ ಅವನ್ ಜೀವನ ಪರ್ಯಂತ ಗೆಲ್ತಾನೆ. ಎಲ್ಲಿ ಮೌನವಾಗಿರ್ಬೇಕು ಅಂತ ಅಲ್ಲಿ ಮೌನವಾಗಿದ್ದು ಬಿಡ್ಬೇಕು. ಹೋಗ್ಲಿ ಬಿಡ್ಬಾ, ನೀನೇ ದೊಡ್ಡವಳು, ಹೋಗಯ್ಯ ಮನಸ್ಸಿನಲ್ಲಿ ಅಷ್ಟೇ. ಯಜಮಾನ ಏನೋ ಹೋಗ್, ಏನ್ ಮಾಡ್ಲಿಕ್ಕಾಗುತ್ತೆ? ಅದೇನ್ ವ್ಯವಹಾರವಾಗಿ ಕಿತ್ತಾಡೋಕೆ, ಲಾಭ ನಷ್ಟ ಅನ್ನೋಕೆ ನೀನಿಷ್ಟು ಕೊಡು ನಾನಿಷ್ಟು ಕೊಡು, ನಾನು ಹೇಳ್ದಾಗೆ ನಡಿಬೇಕು, ನಂದೇ ನಡಿಬೇಕು. ಅದು ವ್ಯಾಪಾರದಲ್ಲಿ ಲಾಭ ಇಟ್ಕೊಂಡಿರ್ತೀವಿ, ಅಲ್ಲೊಂದು ಇರ್ಲೇಬೇಕು, ನಡಿಲೇಬೇಕು, ಕಟ್ಟುಪಾಡುಗಳು, ನಿಯಮಗಳು, ನೋ ಬ್ರೇಕಿಂಗ್ ರೂಲ್ಸ್. ಬಟ್ ಅಟ್ ದ ಫ್ಯಾಮಿಲಿ ಧರ್ಮವಿದ್ದ ಕಡೆ ಸೋತು ಬಿಡಿ, ಇದು ನೆನ್ಪಿಟ್ಕೊಳ್ಳಿ. ಸೊ ಅದರಿಂದ ನವಮಿ ಅನ್ನೋದು ಧರ್ಮವಂತರಿಗೆ ನೋವೇ, ನ್ಯಾಯವಂತರಿಗೂ ನೋವೇ, ಒಳ್ಳೆತನಕ್ಕೆ ನೋವೇ. ಆದ್ರಿಂದ ನೀವು ಅಲ್ಲಿ ಮಾತು ಕೊಟ್ಟು ಸಿಕ್ಕಾಕೋಬಿಡ್ತೀರಿ, ಎಸ್ ಅಂದ್ಬಿಟ್ಟು ಸಿಕ್ಕಾಕೋಬಿಡ್ತೀರಿ. ನೋ ಅನ್ನೋದು ಕಲಿಯೋಲ್ಲ, ಬಿಡೋಲ್ಲ, ಎಲ್ಲೋ ಆಗೋದ್ದು ಮಾಡೋದು. ನೋಡಿ ಮೊನ್ನೆ ಒಂದು ಜಾತಕ, ಕಣ್ಣೀರಿರುತ್ತೆ ಅಂತ ಮದುವೆ ಮಾಡಿಬಿಟ್ಟಿದ್ದಾರೆ. ಹುಡುಗಿಗೆ ಅನಾರೋಗ್ಯ, ಮುಚ್ಚಿಟ್ಬಿಟ್ಟು ಮಾಡಿಬಿಟ್ಟಿದ್ದಾರೆ. ದೊಡ್ಡ ರಾಡಿ. ಅದು ಒಪ್ಕೋತಿಲ್ಲ ಹುಡುಗಿ ಮನೆಯವರ, ಇಲ್ಲ ಬಿಡೋ ಆಗಿಲ್ಲ. ನೋಡಿ ಇರೋ ಒಂದು ಸಮಸ್ಯೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪ್ರೆಗ್ನೆನ್ಸಿ ಮಾಡ್ಕೊಳಕ್ಕಾಗಲ್ಲ. ಒಳಗಡೆ ಒಂದು ಹೆಲ್ತ್ ಇಶ್ಯೂ ಇದೆ, ಟ್ಯಾಬ್ಲೆಟ್ಸ್ ತಗೋಬೇಕು. ಆ ಟ್ಯಾಬ್ಲೆಟ್ಸ್ ಮಗು ಮೇಲೆ ಪ್ರಭಾವ ಬೀರುತ್ತೆ. ವಾರಸ್ದಾರ ಹುಟ್ಟಲ್ಲ, ಹುಟ್ಟಿದ್ರು ಒಳ್ಳೆ ವಾರಸ್ದಾರ ಹುಟ್ಟಲ್ಲ, ಹೆಲ್ತಿ ವಾರಸ್ದಾರ ಹುಟ್ಟಲ್ಲ. ಈಗ ನೋಡಿ ಧರ್ಮ ಸಂಕಟ, ಒಂದು ತಪ್ಪಿಗೆ ಸರಿ ಹೋಗ್ಬಿಡುತ್ತೆ, ಇನ್ನೊಂದು ಯಾರಿಗೋ ಗಂಟೆ ಹಾಕ್ಬಿಟ್ರು. ಅವನ ಹಣೆ ಬರಾದಿತ್ತು, ಅವನ ಜಾತಕ ನೋಡಿ ಹೇಳಿದ್ದು ನಾನು. ಹುಡುಗನ ಜಾತಕ, ಹುಡುಗಿ ಜಾತಕ ಅಲ್ಲ. ನೀನು ಮದುವೆಯಾಗುವ ಹುಡುಗಿಯಿಂದಲೇ ನಿನಗೆ ನೋವು. ಯಾರನ್ನಾಗಿದ್ದರು, ಅತ್ತೆ ಮಗಳಾಗಿದ್ರು, ದೊರೆ ಮಗಳಾಗಿದ್ರು, ಮಾವನ ಮಗಳಾಗಿದ್ರು, ಪ್ರೀತಿಯಾಗಿದ್ರು, ಇಷ್ಟಪಟ್ಟಾಗಿದ್ದರು, ಅದು ಕೆಂಡದಂತೆ ಸುಟ್ಟು ಬಿಡುತ್ತದೆ ಅಂತ. ಸುಟ್ಟು ಬಿಡ್ತು, ಕಕ್ಕಲಿಕ್ಕಾಗ್ತಿಲ್ಲ. ಈಗ ಏನು ಮಾಡೋಣ ಹೇಳಿ? ಈಗ ಒಂದು ಧರ್ಮದ ಒಂದು ನೆಲೆಯಲ್ಲಿ ನಿಂತು ಬಿಟ್ಬಿಡು ಅನ್ನೋದು ತಪ್ಪೇ. ಒಪ್ತಿಲ್ಲ, ಈಗ ಸರಿ ಆಗ್ತಿಲ್ಲ, ಇಲ್ಲಿ ಇವರ ಸಂಕಟ ಹೇಳಲಿಕ್ಕೆ ಆಗ್ತಿಲ್ಲ. ನೋಡಿ ಅಂಥದೊಂದು ತಪ್ಪುಗಳು.
ಧರ್ಮಕ್ಕೆ ಕಾಲವಿಲ್ಲ, ನ್ಯಾಯಕ್ಕೂ ಕಾಲವಿಲ್ಲ. ಸೊ ತುಂಬಾ ಜಾಗ್ರತೆ. ಇನ್ನು ದಶಮಿ ವಿಜಯ ಪ್ರಾಪ್ತಿ. ವಿಜಯದಶಮಿಯೇ ಯಾವ ಕೆಲಸವಾದರೂ ಆರಂಭ ಮಾಡ್ಬೋದು. ಮುಖ್ಯವಾಗಿ ಭೂಮಿ ವ್ಯವಹಾರಗಳು, ಫ್ಯಾಕ್ಟ್ರಿಗಳು, ಕಂಪನಿಗಳು ಓಪನ್ ಮಾಡೋದು, ರೆನೋವೇಷನ್ ಮಾಡೋದು, ಕೆಲಸಗಳ ಆರಂಭ ಮಾಡೋದು, ಹೊಸ ಕೆಲಸ, ಹೊಸ ಕಾರ್ಯ, ಯಾವುದಾದ್ರೂ ಮಾತುಕತೆ ವಿಜಯವೇ. ಆವತ್ತೋಗಿ ನೀವು ಕೂತ್ಕೊಳ್ಳಿ. ಇಂಥದ್ದು ಕೊಡೋದಿದೆ, ನಾನು ಕೊಡೋದು ಇಷ್ಟೇ ಸ್ವಾಮಿ, ನಿಮ್ಮ ಮಾತು ಕೇಳ್ತಾರೆ. ದಶಮಿ ತಿಥಿಯ ದಿನ, ಅದು ಕೃಷ್ಣ ಪಕ್ಷ ಇರಲಿ, ಶುಕ್ಲ ಪಕ್ಷವಿರಲಿ, ತೊಂದರೆ ಇಲ್ಲ. ವಿಜಯದಶಮಿ ವಿಜಯದುಂದುಬಿಯನ್ನು ತಂದು ಕೊಡುತ್ತದೆ. ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ರೆಸ್ಪೆಕ್ಟ್ ಕೊಡದವ್ರು ಕೂಡ ಹೇಗೆ ಕುತ್ಕೋತಾರೆ, ಅಂಥದೊಂದು ತಾಕತ್ತು. ಇನ್ನು ಏಕಾದಶಿ ಕೂಡ ಎಲ್ಲಾ ಕಾರ್ಯಗಳಿಗೆ, ಅದರಲ್ಲೂ ಭಗವಂತನ ಕಾರ್ಯಗಳಿಗೆ ಏಕಾದಶಿಗೆ ಮೀರಿದಿದ್ದಿಲ್ಲ. ದಾನ ಮಾಡಲು, ಕನ್ಯಾದಾನ, ಭೂದಾನ, ಗೋದಾನ, ದೇವತಾರ್ಚನ, ದೇವತಾ ಕಾರ್ಯ, ದೇವತಾ ಪೂಜಾ, ಪುಣ್ಯಕ್ಷೇತ್ರ ದರ್ಶನ, ಗುರು ಸೇವಾ, ಮಾತೃ ಸೇವಾ, ಪಿತೃ ಸೇವಾ, ಹಿರಿಯರ ಸೇವಾ, ಪಶು ಸೇವಾ, ಗೋವುಗಳ ಸೇವಾ, ದುಡ್ಡು ಕೊಡಲು, ಇನ್ನೊಬ್ಬರಿಗೆ ದಾನ ಮಾಡಲು, ಸಹಾಯ ಮಾಡಲು ಏಕಾದಶಿ ಇಸ್ ಒನ್ ಆಫ್ ದ ಬೆಸ್ಟ್ ಡೇ ಕೂಡ ಆಗತಕ್ಕಂಥದ್ದು. ಇನ್ನು ದ್ವಾದಶಿ ಅಷ್ಟಕ್ಕಷ್ಟೇ, ಒಂಥರ ನಿದ್ರಾಭಾವ. ದ್ವಾದಶಿ ಹೋಗೋ ಕೆಲಸ ಅರ್ಧ ಮಂಕು, ಮಾತಾಡಲ್ಲ. ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಮಾತಾಡ್ಲಿಕ್ಕೆ ಬಿಡಿಸಲ್ಲ. ಏನೋ ಮಂಪರು ಎಷ್ಟೋ ಆಗ್ಬೇಕು, ಅಲ್ಲ ಆಗ್ತಿಲ್ಲ. ನಿಮ್ ಗಾಡಿ ಮುಂದಕ್ಕೆ ಹೋಗ್ತಿಲ್ಲ. ಹಂಗೂ ಒಪ್ಕೊಬಿಟ್ಟಿದ್ದೀವಿ ಗುರುಗಳೇ, ಏನ್ ಮಾಡೋದು ಅನ್ನತಕ್ಕಂಥವರು ದ್ವಾದಶಿ ದಿನ ಯಾವುದಾದ್ರೂ ಗೋವುಗಳಿಗೆ ಒಂದು ಚಿಪ್ಪು ಬಾಳೆಹಣ್ಣು ತಿನ್ನಿಸಿ ಹೋಗಿ. ಮುಖ್ಯ ಫಿಕ್ಸ್ ಆಗ್ಬಿಟ್ಟಿದೆ, ಇನ್ನೇನು ಮಾಡ್ಲಿಕ್ಕಾಗಲ್ಲ. ನಮಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕಾರ್ಯದಿಂದ ವಿನಾಶ ಬರಬಾರ್ದು, ತೊಂದರೆ ಬರಬಾರ್ದು, ಬಂದ್ಬಿಡುತ್ತೆ. ಆದ್ದರಿಂದ ದ್ವಾದಶಿ ದಿನ ಆಪತ್ತು ಕಮಿಟ್ ಆಗ್ಬಿಟ್ಟಿದ್ರಿ. ಏನ್ ಮಾಡೋದು ಗುರುಗಳೇ? ರೈಟ್, ಗೋವುಗಳಿಗೆ ಒಳ್ಳೆ ಮೇವು ತಿನ್ನಿಸಿ, ಖಾಲಿ ಹೊಟ್ಟೆಲ್ಲಿ ಹೋಗ್ಬಾರ್ದು. ಒಂದಷ್ಟು ಪ್ರಸಾದ ಸೇವಿಸಿ, ಹಿರಿಯರ ಆಶೀರ್ವಾದ ತಗೊಂಡು ದ್ವಾದಶಿ ತಿಥಿ ದಿನ ಹೊರಗಡೆ ಹೋಗ್ತಕ್ಕಂಥದ್ದು ಮಾಡಿ. ಹೊಟ್ಟೆ ತುಂಬ ತಿಂದು ಹೋಗ್ಬಾರ್ದು, ಅರ್ಧ ಹೊಟ್ಟೆ ತಿಂದು ಹೋಗಬೇಕು ದ್ವಾದಶಿ ದಿನ. ಪೂರ್ಣ ಹೊಟ್ಟೆ ಎಲ್ಲ ಕೆಲಸಗಳಿಗೆ, ಕಾರ್ಯಗಳಿಗೆ, ಹೊಸ ಕಾರ್ಯ, ಹೊಸ ಮಾತುಕತೆ, ಹೊಸ ಚಿಂತನೆ ಅನ್ನತಕ್ಕಂಥದ್ದು ಹೋಗ್ತಿದ್ದೀರಿ ಅಂದ್ರೆ ಅರ್ಧ ಹೊಟ್ಟೆ. ಇಲ್ಲ ಅಂದ್ರೆ ಏಕಾದಶಿ ವ್ರತ ಇದೆ ಸ್ವಾಮಿ, ನಾನು ದ್ವಾದಶಿ ಚೆನ್ನಾಗಿ ತಿನ್ಬಿಟ್ಟು ಹೋಗ್ತಾನೆ ಅಂದ್ರೆ ಕೆಲಸ ಅದು ಅರ್ಧವೇ. ನೆನಪಿಟ್ಟುಕೊಳ್ಳಿ, ದ್ವಾದಶಿ ದಿನ ಮಾಡ್ಕೊಳ್ಳೋ ಆ ಕಾರ್ಯ ಅರ್ಧವೇ. ಇನ್ನು ತ್ರಯೋದಶಿ, ಪ್ರದೋಷದ ದಿನ ಮಕ್ಕಳೇ. ತ್ರಯೋದಶಿ ಅಂತ ಹೇಳಿದ್ರೆ ಬ್ಯೂಟಿಫುಲ್. ವಾದಗಳಿಗೆ ಒಳ್ಳೆಯದು, ಕೇಸುಗಳಿಗೆ ಒಳ್ಳೆಯದು, ಪೊಲೀಸ್ ಕಂಪ್ಲೇಂಟ್ಸ್ಗೆ ಒಳ್ಳೆಯದು, ನ್ಯಾಯ ಚರ್ಚೆಗೆ ಒಳ್ಳೆಯದು, ನ್ಯಾಯಾಂಗ ಇಲಾಖೆ ಕಾರ್ಯಗಳು, ಅಗ್ರಿಮೆಂಟ್ಸು, ಪ್ರಾಪರ್ಟಿ ಅಗ್ರಿಮೆಂಟ್ಸು, ಲೀಗಲ್ ವೆರಿಫಿಕೇಶನ್ ಮಾಡಿಸೋದು, ಮೆಡಿಕಲ್ ವೆರಿಫಿಕೇಶನ್, ಮೆಡಿಕಲ್ ಚೆಕಪ್ ಮಾಡಿಸ್ಲಿಕ್ಕೆ ತ್ರಯೋದಶಿ ಒಳ್ಳೆಯದು. ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್, ಯಾವುದೋ ಒಂದು ಪ್ರಾಪರ್ಟಿ ತಗೋತಿದ್ದೀರಿ, ತ್ರಯೋದಶಿ ದಿನ ಕೊಟ್ಟರೆ ಮುಚ್ಚಿಟ್ಟಿರೋ ಯಾವುದೋ ಒಂದು ಸುಳ್ಳಿನ ಕಂತುಗಳು ಕೂಡ ಹೊರಗಡೆ ಬರ್ಲಿಕ್ಕೆ ಅದ್ಭುತ ತ್ರಯೋದಶಿ. ಡಾಕ್ಯುಮೆಂಟ್ಸ್, ಲೀಗಲ್ ವೆರಿಫಿಕೇಶನ್, ಮೆಡಿಕಲ್ ವೆರಿಫಿಕೇಶನ್, ಎಜುಕೇಶನ್ ವೆರಿಫಿಕೇಶನ್, ಸ್ಟಾಫ್ ವೆರಿಫಿಕೇಶನ್, ಪ್ರಾಪರ್ಟಿ ವೆರಿಫಿಕೇಶನ್, ಆ ವ್ಯಕ್ತಿಯ ಹಿನ್ನೆಲೆ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನ, ಮನೆತನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ, ತುಂಬಾ ಅದ್ಭುತ ಆಗತಕ್ಕಂಥದ್ದಾಗುತ್ತದೆ. ಒಂದು ಶತ್ರುವಿನ ತಂತ್ರ ಕುತಂತ್ರ ಅರಿಯಲು, ಶತ್ರುವಿನ ವೀಕ್ನೆಸ್ ಅರಿಯಲು ಕೂಡ ತ್ರಯೋದಶಿ ತುಂಬಾ ಒಳ್ಳೇದು. ಬೇಗ ಫಲಪ್ರದ. ಈಗ ಯುದ್ಧ ಡಿಕ್ಲೇರ್ ಮಾಡಿದ್ದಾಯ್ತು, ಅವನ್ ಬಲಾಬಲ ತಿಳ್ಕೊಳ್ಳದೆ ಮುಂದಕ್ಕೆ ನುಗ್ಗಬಾರ್ದಲ್ವಾ? ತ್ರಯೋದಶಿ ದಿನ ಹೆಜ್ಜೆ ಇಟ್ಟು ನೋಡಿ, ಅವನ್ ಬಲಾಬಲಗಳು ನಿಮ್ಗೆ ಗೊತ್ತಾಗ್ಬಿಡ್ತು. ಮುಂದಕ್ಕೆ ಹೋಗೋದಾ ಬೇಡವಾ, ಜಗಳ ಆಡೋದಾ ಬೇಡವಾ, ಯುದ್ಧ ಮಾಡೋದಾ ಬೇಡವಾ, ಸ್ವಲ್ಪ ನ್ಯೂಟ್ರಲ್ ಆಗಿದ್ದು ಒಂದ್ 4 ದಿನ, ಆಮೇಲೆ ಯುದ್ಧ ಡಿಕ್ಲೇರ್ಗೆ ಹೋಗೋಣವಾ, ಯುದ್ಧಕ್ಕೆ ಹೋಗೋಣವಾ, ಇಲ್ಲ ದಂಡಯಾತ್ರೆಯೇ ಮಾಡಿಬಿಡೋಣವಾ ಅನ್ನತಕ್ಕಂಥದ್ದು. ತ್ರಯೋದಶಿಯು ಕೂಡ ಬಹು ಲಾಭವನ್ನ ತಂದು ಕೊಡತಕ್ಕಂಥ ಒಂದು ದಿನ. ಇನ್ನು ಚತುರ್ದಶಿ, 14ನೇ ದಿನ, ಅದು ಒಳ್ಳೆಯ ದಿನವಲ್ಲ. ಯಾಕಂದ್ರೆ ಅಮಾವಾಸ್ಯೆ ಹಿಂದೆ, ಹುಣ್ಣಿಮೆಯ ಹಿಂದೆ, ಹುಣ್ಣಿಮೆಯ ಮುಂದೆ ಈ ದಿನಗಳು ದಗ 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 ಅಂತಿರುತ್ತೆ ಒಂಥರ.
ಅದು ಹೇಗೆ ಅಂದ್ರೆ ಅರೆಸ್ಟ್ ವಾರೆಂಟ್, ನಾಳೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಈ ಭಯದಲ್ಲಿ ಇರ್ತೀವಿ. ನಾಳೆ ಬ್ಯಾಂಕ್ ಅವ್ರು ಬಂದು ಜಪ್ತಿ ಮಾಡ್ತಾರೆ, ಭಯದಲ್ಲಿ ಇರ್ತೀವಿ. ನಾಳೆ ಎಕ್ಸಾಮ್, ಇವತ್ತು ಆ ಎಕ್ಸಾಮ್ ಫಿಯರ್, ನಾಳೆ ಇಂಟರ್ವ್ಯೂ ಆ ಫಿಯರ್. ನಮ್ಮಲ್ಲಿ ಯೋಗ್ಯತೆ ಇದೆ, ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್ ಇದೆ, ಡೆಡಿಕೇಶನ್ ಇದೆ, ನ್ಯಾಯವಾಗಿದ್ದೀವಿ, ಧರ್ಮವಾಗಿದ್ದೀವಿ, ಯಾರು ಏನು ಮಾಡಲ್ಲ, ಅದು ಆಮೇಲೆ. ಆದರೆ ಆ ಒಳಗಡೆ ನಮಗೇ ಗೊತ್ತಿಲ್ಲದೆ ಆಗತಕ್ಕಂಥ ಆತಂಕವಿದೆಯಲ್ಲ, ಈ ಹಿಂದೆ ಮುಂದೆ, ಅದಕ್ಕೆ ಗ್ರಹಣದ ಹಿಂದೆ ಮುಂದೆ ನಡೀತಕ್ಕಂಥ ಅನಾಹುತಗಳು ಬೇರೆ, ಅಮಾವಾಸ್ಯೆಗಳ ಹಿಂದೆ ಮುಂದೆ ತುಂಬಾ ಟ್ರಾನ್ಸ್ ಇರುತ್ತೆ. ಅದಕ್ಕೆ ಚತುರ್ದಶಿ ಪಾಡ್ಯಮಿ 2 ದಿನ ಯಾವುದೇ ಕಾರ್ಯಗಳು ಮಾಡ್ಲಿಕ್ಕೆ ನಾವು ಒಪ್ಪಲ್ಲ. ಮನಸ್ಸು ವಿಚ್ಛಿನ್ನ, ಏನೋ ಎಳೆದು ಬಿಡುತ್ತೆ. ತುಂಬಾ ಒಳ್ಳೆತನ ಆಗ್ಬಿಡ್ತೀರಿ, ಇಲ್ಲ ತುಂಬಾ ಕೆಟ್ಟವರು. ವಿಕೃತಂ, ಸ್ವೀಕೃತ ಅಲ್ಲ ವಿಕೃತಂ, ತರ ನಿಕೃಷ್ಟ ಭಾವ, ನಮ್ಮ ಮೇಲೆ ನಮಗೆ ನಂಬಿಕೆ ಇರೋಲ್ಲ. ಸೆಳೆತ ಬೇರೆ ಇನ್ನೆಲ್ಲೋ, 1 ಲೋಟ ಹಾಲು ಕುಡ್ಲಿಕ್ಕೆ ಹೋದವ್ರು ಆಲ್ಕೋಹಾಲ್ ಕುಡ್ಕೊಂಡು ಬಂದ್ರು ಅನ್ನೋ ತರ ಕತೆ. ಆ ತರದ್ದು ದಾರಿ ತಪ್ಪಿಸ್ತಕ್ಕಂಥದ್ದಾಗುತ್ತೆ. ಚತುರ್ದಶಿ ತಿಥಿಯ ದಿನವೂ ಕೂಡ ಯಾವ ಕೆಲಸವೂ ಮಾಡಬಾರದು. ಇನ್ನು ಅಮಾವಾಸ್ಯೆ ಮಾಡ್ಬೋದಾ? ಇಲ್ಲ, ಪೂರ್ಣ ಕತ್ತಲು. ಮನೋಕಾರಕನೇ ಮುಚ್ಚಿಬಿಟ್ಟಿದ್ದಾನೆ, ಮನಸ್ಸಿಗೆ ಜಿಡ್ಡು ಕಟ್ಟಿಬಿಟ್ಟು ಮುಚ್ಚಿಬಿಟ್ಟಿದ್ದ ಮುಖಕ್ಕೆ. ನಮ್ಗೆ ಕನ್ನಡಿ ಮುಚ್ಕೋಬಿಟ್ಟಿದೆ, ಜಿಡ್ಡು ಸರಿಯಾಗಿ ಕಾಣಿಸ್ತಿಲ್ಲ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಕನ್ನಡಿಗೆ ಜೋರಾಗಿ ಮಳೆ ಬರ್ತಿದ್ರೆ ಏನಾದ್ರು ಕಾಣಿಸುತ್ತಾ? ವೈಪರ್ ಏನೇ ಮಾಡಿದ್ರು ಭಯ. ನಾವು ಒಂಥರ ಪಾರ್ಕಿಂಗ್ ಲೈಟ್ ಹಾಕೊಂಡು ನೋಡಿಸ್ತೀವಿ, ಟುಕ್ಕು 5 ಕಿಲೋಮೀಟರ್ ಸ್ಪೀಡು, ಯಾರಾದ್ರೂ ಇನ್ನೊಂದು ಅಂತ ಕೇಳ್ತಿರ್ತೀವಿ. ಈ ಮಳೆಗಾಲದಲ್ಲಿ, ಸುಂಟರಗಾಳಿ ಸಂದರ್ಭದಲ್ಲಿಯೇ, ಧೂಳಿರೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು, ಮೈಲಿಗಟ್ಲೆ ಆಕ್ಸಿಡೆಂಟ್ ಆಯ್ತು, ಜಾಮ್ ಆಯ್ತು, ಕಂಟಿನ್ಯೂಸ್ ಆಕ್ಸಿಡೆಂಟ್ಸ್ ಆಯ್ತು, ಮಲ್ಟಿಪಲ್ ಆಕ್ಸಿಡೆಂಟ್ಸ್ ಅಂತೀವಲ್ಲ, ಆ ದಿನಗಳನ್ನ ತೆಗೆದು ನೋಡಿಬೇಕಾದ್ರೆ ಕೆಲವು ಸ್ಪಾಟ್ಗಳು, ಕೆಲವು ತಿಥಿಗಳು, ಕೆಲವು ನಕ್ಷತ್ರಗಳು, ಕೆಲವು ದಿನಗಳು ಲಾಕ್. ಕನ್ನಡಿಗೆ ಏನೋ ಅಂಟ್ಕೋಬಿಟ್ಟಿದೆ, ಓಡಿಸ್ತೀವ ಕರೆಕ್ಟಾಗಿ ಆಗುತ್ತಾ? ಈ ಕನ್ನಡಿಗೆ ಏನೋ ಜಿಡ್ಡು ಕಟ್ಟಿದಾಗೆ ಒಂಥರ ಮುಂದೆ ಹಿಂಗ್ ಮಾಡಿ ನೋಡ್ಬೇಕು, ಹಿಂಗೆ. ಸೊ ಈಸಿಯಾಗಿ ಮಾಡೋದನ್ನ ಒದ್ದಾಡಿ ಹಾಕಿ ಮಾಡ್ಬೇಕು, ಸುಮ್ಮನೆ ಇದು ಬಿಡ್ಬೇಕಾಗ. ಕನ್ಫ್ಯೂಷನ್ ಆದಾಗ ಯಾವುದೋ ರೂಟ್ ತಗೊಳ್ಳೋದಲ್ಲ, ಅಲ್ಲೇ ಕುತ್ಕೋಬಿಡೋಣ, ಏನೂ ಆಗುವುದಿಲ್ಲ, ಏನೂ ಆಗುವುದಿಲ್ಲ, ಎಚ್ಚರಿಕೆ, ಏನೂ ಆಗುವುದಿಲ್ಲ. ಅದರಿಂದ ಚತುರ್ದಶಿ ತಿಥಿ ಇರ್ಬೋದು, ಇಲ್ಲವೇ ಪಾಡ್ಯಮಿ. ಮೊದಲೇ ಹೇಳಿದಾಗೆ ನಿನ್ನೆಯ ಸಂಚಿಕೆಯಲ್ಲಿ ಪಾಡ್ಯಮಿ ಕೂಡ ಎಳೆದಾಟವೇ. ಇನ್ನು ಅಮಾವಾಸ್ಯೆ ಕತ್ತಲು ಬೇಡ, ಮನಸ್ಸು ಕತ್ತಲು, ಆಲೋಚನೆ ಕತ್ತಲು, ಚಿಂತನೆ ಕತ್ತಲು. ಅಮಾವಾಸ್ಯೆಯಲ್ಲಿ ಕಳ್ತನ ಜಾಸ್ತಿ. ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ ದಿನ ಮನಸ್ಸು ಒಂಥರ ವಿಚ್ಛಿನ್ನ. ಇದೇನೋ ಅಮಾವಾಸ್ಯೆ ದಿನ ಹೊರಡ್ತಿದ್ಯಾ, ಸುಮ್ಮನೆ ಇದ್ಬಿಟ್ಟು ಹೋಗೋ 1-2 ದಿನ ಅಂತಾಳೆ. ಅದೇನೋ ಅಮಾವಾಸ್ಯೆ ಈ ತರದ ಕಾರ್ಯಕ್ಕೆ ಪೂರ್ತಿ ಮುಳುಗು ಕ್ಷಯವಾಗಿ ಬಿಟ್ಟಿದ್ದಾನೆ ಚಂದ್ರ. ವೃದ್ಧಿ ಚಂದ್ರ ಬೇಕು. ಅಕ್ಷಯ ತೃತೀಯ ಅಂತ ಅದಕ್ಕೆ ಹೇಳೋದು. 3ನೇ ದಿನ ತೃತೀಯ, ತದಿಗೆ, ಬಿದಿಗೆ, ತದಿಗೆ ಅಂತ ಏನ್ ಹೇಳ್ತೇವೆ, ಆ ತದಿಗೆ 3ನೇ ದಿನವೇ ಅದು ಬರಬೇಕು. ಅಲ್ಲಿವರೆಗೂ ಕಾಯಬೇಕು. ಇಲ್ಲ ಮಾಡ್ಬಿಡೋಣ, ನಿಮ್ಮ ಇಷ್ಟ. ನಾವು ಮಾಡದೆ ಅಮಾವಾಸ್ಯೆ ಆದ್ರೆ ನಾವು ಇದೆಲ್ಲ ನಂಬಲ್ಲ. ನಂಬದಿರನೇ ನಾವು ನೆಮ್ಮದಿಯಾಗಿದ್ವಾ? ಯಾರಿಗೂ ತೊಂದರೆ ಕೊಡದೆ ನಮ್ಮ ಭರತ ಖಂಡ, ನಮ್ಮ ಗುರುಕುಲ, ನಮ್ಮ ಹಿರಿಯರು, ದೇವರ್ಷಿಗಳು, ಮಹರ್ಷಿಗಳು, ರಾಜರ್ಷಿಗಳು ಎಲ್ಲರೂ ನೋಡಿ. ಅದಕ್ಕೆ ಭಗವಂತನಾದ ಶ್ರೀಕೃಷ್ಣ ನರಸಿಂಹ ಅಷ್ಟಮಿಯೇ ಎಂದೇ ಹುಟ್ಟಿದೆ. ಯಾಕಂದ್ರೆ ಅಷ್ಟೂ ಕಷ್ಟಗಳನ್ನ, ನಮ್ಮ ಭಾರಗಳನ್ನ ಎಳ್ಕೊಳ್ಳಕ್ಕೆ ಅವತಾರ ಪುರುಷರು ಬಂದ್ರು. ಧರ್ಮ ಅಂತ ನಿಂತಂತ ನನ್ನ ರಾಮಚಂದ್ರ ಪ್ರಭು ನವಮಿ ಎಂದು ಹುಟ್ಟಿದ್ದು. ದೇವಿ ಸಕಲದ್ದು ವಿಜಯವನ್ನು ಕೊಡಲು ವಿಜಯ ದಶಮಿ ಬಂದಿದ್ದು ದುರ್ಗಾಷ್ಟಮಿ. ಆ ದುರ್ಗಾದೇವಿ ಅಷ್ಟಮಿ ದಿನ ವಿಜೃಂಭಣ. ನವರಾತ್ರಿಗಳಲ್ಲಿ ದುರ್ಗಾ ಅಷ್ಟಮಿ ನಮ್ಗೆ ಗೊತ್ತೇ ಇದೆ, ಅಮ್ಮನವರ ಆ ಪ್ರಕಂಪನ. ಸುಮ್ಮನೆ ಅಲ್ಲ ಈ ತಿಥಿಗಳು ಬಂದಿರತಕ್ಕಂಥದ್ದು. ಸೊ ಅಮಾವಾಸ್ಯೆಯ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಹುಣ್ಣಿಮೆ ಪರವಾಗಿಲ್ಲ, ಆದ್ರೂ ನಾನು ಒಪ್ಪಲ್ಲ, ನನ್ನ ಅನುಭವ. ಸಣ್ಣ ಪುಟ್ಟದಾಗಿ ಮಾಡ್ಕೋಬಹುದು, ಮಾತುಕತೆ ಮಾಡ್ಕೋಬಹುದು, ಒಂದು ಸಣ್ಣ ಪುಟ್ಟ ಒಳ್ಳೆ ಕಾರ್ಯ, ಪೂಜಾ ಕಾರ್ಯ, ದೇವ ಕಾರ್ಯ, ಮನೆಯಲ್ಲಿ ಪೂಜೆಗಳು, ಸಂಕಲ್ಪಗಳು, ಮಡ್ಲಕ್ಕಿ ತುಂಬಿಸ್ಕೊಡೋದು, ಪ್ರಸಾದ ಮಾಡಿ ಹಂಚೋದು, ಗೋ ಸೇವೆ, ದೇವಿ ಸೇವೆ, ಕೌಮಾರಿ ಪೂಜಾ, ಗುರು ಪೂಜಾ. ಅದಕ್ಕೆ ಸತ್ಯನಾರಾಯಣ ಪೂಜಾ ಹುಣ್ಣಿಮೆ ದಿನನೇ ಬರೋದು. ಗುರು ಹುಣ್ಣಿಮೆ, ಗುರು ಪೌರ್ಣಮಿ ಹುಣ್ಣಿಮೆನೇ ಬರೋದು. ಚಿತ್ತಾ ಪೌರ್ಣಮಿ ದಿನನೇ ಬರೋದು ಅಮ್ಮನವರ ಹುಣ್ಣಿಮೆ ಅಂತ. ಸೊ ಹುಣ್ಣಿಮೆ ದಿನ ಆರಾಧನೆಗೆ ಒಳ್ಳೆಯದು, ಕೋರಿಕೆಗೆ ಒಳ್ಳೆಯದು.
ಆಲಯಗಳು ಹೋಗೋದು ಒಳ್ಳೆಯದು, ಆಲಯ ಸೇವೆಗಳು ಮಾಡೋದು ಒಳ್ಳೆಯದು. ಆಲಯ ಕರ್ತ, ಸಮಾಜ ಸೇವೆ, ವೃದ್ಧಾಶ್ರಮ, ಗೋ ಆಶ್ರಮ, ಗೋಶಾಲೆ, ನಂದಾಶ್ರಮ, ವಿದ್ಯಾಶ್ರಮ, ಸ್ತ್ರೀ ಆಶ್ರಮ, ಈ ಥರದ್ದು ಸೇವೆಗಳು ಮಾಡಲು, ದಾನಗಳು ಮಾಡಲು, ಸೇವೆ ಮಾಡಲು, ಮುತ್ತೈದೆ ಪೂಜೆ ಮಾಡಲು, ಅಮ್ಮನವರ ಪೂಜೆ ಮಾಡಲು, ಗುರು ಪೂಜೆ ಮಾಡಲು, ಸತ್ಯನಾರಾಯಣ ಪೂಜೆ ಮಾಡಲು ಅತ್ಯದ್ಭುತವಾಗಿರತಕ್ಕಂಥ ಒಂದು ದಿನ. ಮನಸ್ಸು ಪ್ರಫುಲ್ಲ, ಒಂಥರ ಮನಸ್ಸು ತುಂಬ ಬಿಟ್ಟಿದೆ, ಹೊಟ್ಟೆ ತುಂಬ ಊಟ, ಮೈ ತುಂಬ ಒಳ್ಳೆ ಬಟ್ಟೆ, ಕಣ್ ತುಂಬ ನಿದ್ದೆ, ಮನುಷ್ಯ ತುಂಬ ನಿರಾಳವಾಗಿರ್ತಾನೆ. ಯಾವ ಮನುಷ್ಯ ಒಳ್ಳೆ ನಿದ್ದೆ ಮಾಡ್ತಿದ್ದಾನೆ, ಹೊಟ್ಟೆ ತುಂಬ ಒಳ್ಳೆ ಊಟ ತಿಂತಿದ್ದಾನೆ, ಅವನಿಗೆ ಯಾವ ತೊಂದರೆನೂ ಇಲ್ಲ ಅಂತ ಅರ್ಥ. ಕೋಟಿಗಟ್ಟಲೆ ಇದ್ದೇನು ಪ್ರಯೋಜನ, ಅರಮನೆ ಇದ್ದೇನು ಪ್ರಯೋಜನ, ಮನೆಯಲ್ಲಿ ಎಂಥ ಹೋಳಿಗೆ ಊಟ ಇದ್ದೇನು ಪ್ರಯೋಜನ, ನೆಮ್ಮದಿ ಇಲ್ಲದಿದ್ದಾಗ ಮಕ್ಕಳೇ. ಗಂಜಿ ಕುಡಿದ್ರು, ಗುಡಿಸ್ಲಲ್ಲಿದ್ರು ಆನಂದವಾಗಿದ್ದೀವಲ್ಲ, ಕಣ್ತುಂಬ ನಿದ್ದೆ, ಕಣ್ತುಂಬ ನಿದ್ದೆ, ಮೈ ಮೇಲೆ ಒಂದಷ್ಟು ಬಟ್ಟೆ, ತಿಂದಿದ್ದು ಅರಗಿಸ್ಕೊಳ್ಳೋ ತಾಕತ್ತು. ಗಂಜಿ ತಿಂದ್ರು ಕೂಡ, ಒಂದು ತಂಬುಳಿ ತಿಂದ್ರು ಕೂಡ ಆನಂದವಾಗಿದ್ದೇವೆ. ಅದೇ ಆನಂದ, ಅದುವೇ ಹುಣ್ಣಿಮೆ. ಸೊ ಯಾವ್ಯಾವ ತಿಥಿಗೆ ಏನೇನು ಅಂತ ಲೆಕ್ಕಾಚಾರಗಳು ಹೇಳ್ಕೊಟ್ಟಿದ್ದೀನಲ್ವಾ, ಇದನ್ನು ಬರೆದಿಟ್ಕೊಂಡಿರಿ. ಯಾರ್ಯಾರಿಗೆ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಆತ್ಮೀಯರಿಗೂ, ಮಿತ್ರರಿಗೂ, ಸ್ನೇಹಿತರಿಗೂ, ಯಾರಿಗೂ ಇದು ಎಲ್ಲೋ ಒಂದು ಸಣ್ಣ ರಕ್ಷಣೆ, ಕಾಪಾಡುವಿಕೆ ಆಗ್ಬಿಟ್ರೆ ಅದಕ್ಕಿಂತ ಮನಸ್ಸಿಗೆ ತೃಪ್ತಿ ಇನ್ನೇನು ಇಲ್ಲ ಮಕ್ಕಳು. ಒಂದು ಮಾರ್ಗದರ್ಶನ, ಪುಟ್ಟ ಮಾರ್ಗದರ್ಶನ, ನನಗೆ ತಿಳಿದಷ್ಟು, ಅಣುವಷ್ಟು ಏನು ತಿಳಿದಿದೆಯೋ ನಿಮಗೆ ಹೇಳ್ಕೊಡ್ತಿದ್ದೇನೆ. ಎಲ್ಲಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬುಧವಾರದ ಧನಿಷ್ಠ ನಕ್ಷತ್ರ, ಚಂದ್ರ ಕುಜನುಸಾರದಲ್ಲಿದ್ದು, ಕುಜ ಗುರುಸಾರದಲ್ಲಿದ್ದು, ಗುರು ಚಂದ್ರನ್ ಸಾರದಲ್ಲಿದ್ದು, ಮತ್ತೆ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ. ಆ ಕುಜ ಬುಧನ್ ಮನೆಯಲ್ಲಿದ್ದು, ಬುಧ ವಕ್ರನಾಗಿ ನೀಚನಾಗಿದ್ದಾನೆ. ಏನೇನೋ ಕೇಳ್ತಿದ್ದೀವಪ್ಪ, ಟೆಲಿಫೋನ್ ಟ್ಯಾಪಿಂಗ್ ಅಂತೆ. ಅಲ್ಲಿ ನೋಡಿ, ಯಾರೋ ಕಮಿಡಿಯನ್ ದೊರೆ ಮೇಲೆ ಕಮೆಂಟ್ ಮಾಡಬೇಕಾ? ತಮಾಷೆ ಮಾಡ್ಲಿಕ್ಕೆ 108 ಪ್ರಸಂಗಗಳಿದ್ದಾವೆ. ತಮಾಷೆ ಮಾಡಲಿಕ್ಕೆ 108 ಹಾಸ್ಯಮಯ ಪ್ರಸಂಗಗಳಿದ್ದಾವೆ. ಎಲ್ಲಿದ್ದೀವಿ? ಯಾರ ನೆರಳಲ್ಲಿದ್ದೀವಿ? ಯಾರ ಅನ್ನ ತಿಂತಿದ್ದೀವಿ? ಆಯ್ಕೆ ಮಾಡಿದವ್ರು ನಾವೇ. ಹಾಗಾದ್ರೆ ಆಯ್ಕೆ ಮಾಡಿದ ಅಷ್ಟೂ ಕೋಟಿ ಜನ ತಪ್ಪ? ಕಾಲ ಕಾನೂನು ನಿರ್ಧರಿಸುತ್ತೆ, ನಾವ್ಯಾರು ಮಾತಾಡ್ಲಿಕ್ಕೆ? ಪ್ರಜೆಗಳು ಪ್ರಜೆಗಳಾಗಿರ್ಬೇಕು ಅಷ್ಟೇ. ನೋಡಿ, ಬೇಕಿತ್ತ ಅದು ಅಂತ ಮಾತು ಯಾಕೆ ಬರಬೇಕಿತ್ತು? ಸ್ವಲ್ಪ ಕೆಲವರಿಗೆ ದುಡ್ಡು ಹೆಸರು ಬರ್ತಿದ್ದಾಗೆ ನೆತ್ತಿಗೆ ಏರ್ಬಿಡುತ್ತೆ. ಒಂದು ದೊರೆಯಾಗಬೇಕಂದ್ರೆ ನೆನಪಿಟ್ಕೊಳ್ಳಿ, ಕಡಿಮೆ ಅಂದರು ಆಕಸ್ಮಿಕ ದೊರೆಗಳು ತುಂಬಾ ದಿನ ಇರಲ್ಲ. ಅರವಿಂದ್ ಕೇಜ್ರಿವಾಲ್ ತರ ಬಿಡಿ, ಅದು ಸುಳ್ಳಿನ ಬೊಂಕೆ. ಅದು ಆಕಸ್ಮಿಕ. ಜೋರಾಗಿ ಉರಿಯೋ ದೀಪ ಆರೋಗ್ಯ ಅಂತ ಹೇಳ್ತಾರೆ. ಎಡವಟ್ಟು ಮನುಷ್ಯ ಏನೇನೋ ಬೊಗಳೆ ಬಿಟ್ಟು ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ ಅಂತ ಹೇಳಿ ಏನೋ ಒಂದು ಶೀಶ್ಮಾಲ್ ಮಾಡ್ಕೊಂಡು ಓಡೋದ. ಸುಮ್ಮನೆ ಒಂದು ದೊರೆ ಆಗ್ಲಿಕ್ಕೆ ಸುಮ್ಮನೆ ಅಲ್ಲ ಮಕ್ಕಳೇ, ಸಾಧ್ಯವಿಲ್ಲ. 30ರಿಂದ 40 ವರ್ಷ ತ್ಯಾಗ ಮಾಡಿರ್ತಾರೆ, ಓಡಾಡಿರ್ತಾರೆ, ಜನಗಳ ಮನಸ್ಸನ್ನು ಗೆದ್ದಿರ್ತಾರೆ. ಅಂಥವ್ರು ನೋಡಿ, ಇದೆ ಪ್ರಚೋದಯಾತ್ ಬುದ್ಧಿ, ದುರ್ಬುದ್ಧಿ ಪ್ರಚೋದಯಾತ್ ಗ್ರಹಣ. ನೋಡಿ ಎಲ್ಲೆಲ್ಲಿ ಏನ್ ನಡೀತಿದೆ. ದುರ್ಬುದ್ಧಿ ಪ್ರಚೋದಯಾತ್. ಮನುಷ್ಯ ಮತ್ತಷ್ಟು ಮಲಿನ ಆಗ್ತಾನೆ, ಗಲೀಜಾಗ್ತಾನೆ. ಹೇಗಾದ್ರೂ ಸರಿ ನಾನೊಬ್ಬನೇ ಚೆನ್ನಾಗಿರ್ಬೇಕು, ಯಾರನ್ನ ಹಾಳು ಮಾಡಾದ್ರೂ ಸರಿ ಅವರ ವೀಕ್ನೆಸ್ ಇಟ್ಕೊಂಡು ನಾನೊಬ್ಬನೇ ಇರಬೇಕು. ಧರ್ಮದೇಟ್ ಹೆಂಗಿರುತ್ತೆ ಗೊತ್ತಾ? ಕರ್ಮಾಧಿಪತಿ ಎಲ್ಲಿಂದಲಾದ್ರೂ ತಪ್ಪಿಸ್ಕೋತೀರಿ. ನೋಡಿದ್ದೇನೆ ಮಕ್ಕಳೇ ಅಂತ ಸಾವುಗಳನ್ನ, ದುರಂತಗಳನ್ನ. ತುಂಬಾ ದೊಡ್ಡೊಬ್ಬರ ಜಾತಕ ವಿಶ್ಲೇಷಣೆ. ಅವನು ಕೊಟ್ರೆ ಮಾತ್ರ
ಹೇಳದೆ ಕೊಡ್ತಾನೆ. ಅವನೊಂದು ಅದ್ಭುತ. ಅವನು ಬೇರೆ ಮಕ್ಕಳೇ. ದೈವವೇ. ದೈವದ ಮುಂದುಗಡೆ ಆಟ ಆಡಬೇಡಿ. ಪ್ರಕೃತಿ ವಿಧಿಗೆ, ವಿಧಾತನಿಗೆ, ವಿಶ್ವಮಾತೆಗೆ ಹೋಗಿ ಆಟ ಆಡೋದು. ವಿಧಿಗೆ ಸಡ್ಡೊಡಿತೀವ, ವಿಧಾತನಿಗೆ ಸಡ್ಡ, ಪ್ರಕೃತಿಗೆ ಸಡ್ಡ. ಯಾರನ್ನು ಕ್ಷಮಿಸುವ ಪ್ರಮೇಯವೇ ಇಲ್ಲ, ನೆನಪಿಟ್ಟುಕೊಳ್ಳಿ. ವಕ್ರಬುದ್ಧಿ ಕಲಿಯುಗದಲ್ಲಿ ಹೇಗಿರ್ತಾರೆ ವಕ್ರಬುದ್ಧಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ವಕ್ರ ಮನುಷ್ಯ, ಅದಕ್ಕೆ ಇಷ್ಟಾಗ್ತಾನೆ ಪೊಟ್ಟೋಡೈತಾಡು. ಅವ್ನು 4 ಅಡಿ ಮೇಲೆ, ಇನ್ನು ಹೋಗ್ತಾ ಹೋಗ್ತಾ 4 ಅಡಿ ಮೇಲೆ ಇರಲ್ಲ ನಾವು. ಅಪರೂಪಕ್ಕೆ ಯಾರು 5 ಅಡಿ ದಾಟಿದ್ರೆ ಹೆಚ್ಚು ಅಂತ ಸ್ಥಿತಿ ಬರುತ್ತೆ. ಬುದ್ಧಿಯೂ ಮಂದ ಬುದ್ಧಿ, ಸ್ವಾರ್ಥ ಬುದ್ಧಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಇನ್ನು ಏನು ಮಾತಾಡೋದು? ಗ್ರಹಣದ ಛಾಯೆ ಮಾತಾಡೋಣಂತೆ ಬನ್ನಿ. ಧನಿಷ್ಠ ನಕ್ಷತ್ರ, ಮೇಷರಾಶಿ. ಟೆಕ್ನಿಕಲ್ ಲೈನ್ ಅಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ರಿಪೇರಿ, ಬಿಡಿಸೋದು, ಜೋಡಿಸೋದು, ಹಾರ್ಡ್ವೇರ್, ಎಲೆಕ್ಟ್ರಾನಿಕ್ಸ್, ಮೆಷಿನ್ಸು, ಇಂಥವುಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅದ್ಭುತ ಪ್ರಗತಿ. ವೃಷಭ ರಾಶಿ, ಸಿಮೆಂಟು, ಕಬ್ಬಿಣ, ಸ್ಟೀಲು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಹೈನುಗಾರಿಕೆ, ಅಂಥದ್ದನ್ನ ಸರ್ವಿಸ್, ಮೇಂಟೆನೆನ್ಸ್ ವೃತ್ತಿಗಳು ಅದ್ಭುತ ಪ್ರಗತಿ. ಮಿಥುನ ರಾಶಿ, ಸ್ವಲ್ಪ ಟೆನ್ಷನ್ ಅಲ್ಲೇ ಇರ್ತೀರಿ. ಗಾಡಿಗಳು, ಸೆಕೆಂಡ್ ಹ್ಯಾಂಡ್ ಗಾಡಿಗಳು, ಎಲೆಕ್ಟ್ರಿಕ್ ಗಾಡಿಗಳು ರಿಪೇರಿ, ಅದೊಂದು ಗ್ಯಾರೇಜ್ ಇಟ್ಕೊಂಡಿದ್ದೀರಾ, ಮೈಂಟೈನ್ ಮಾಡಿಸ್ತಿದ್ದೀರಾ, ಸರ್ವಿಸಿಂಗ್ ಮಾಡಿಸ್ತಿದ್ದೀರಾ. ಈ ಕ್ಯಾಮ್ರಾಗಳ ರಿಪೇರಿ, ಕಂಪ್ಯೂಟರ್ಗಳ ರಿಪೇರಿ, ಮೊಬೈಲ್ಗಳ ರಿಪೇರಿ, ಸರ್ವಿಸ್ ಸೆಂಟರ್ಗಳು. ಬ್ಯೂಟಿಫುಲ್ ಡೇ. ಬಟ್ ಚಂದ್ರಾಷ್ಟಮ, ಕುಜನ್ಸಾರ, ಹುಷಾರಾಗಿರಿ. ಇಲ್ಲದ ಜಗಳ, ಕಿರಿಕಿರಿ, ಟೆನ್ಷನ್ ತಂದಿಡ್ತಕ್ಕಂಥದ್ದುಂಟು. ಆಯ್ತಣ್ಣ, ನೀವು ದೊಡ್ಡವರು, ಮ್ಯಾನೇಜರ್ ನಾವೇನಕ್ಕೆ ಹೋಗ್ಲಿ, ಅಲ್ಲಿರಾನೆ ಅವನು ಯಾರೋ ಫೈಟರ್ ಇದ್ದಾನೆ, ಅವನು ಆಡ್ಕೋತಾನೆ ಬಿಡಿ. ಅಷ್ಟೇ. ಇನ್ನು ಕರ್ಕಾಟಕ ರಾಶಿ, ಕುಜ 12ನೇ ಮನೆ, ದೂರದ ಕೆಲಸ, ದೂರದ ಒತ್ತಡಗಳು, ಕುಟುಂಬದ್ದು ಸ್ವಲ್ಪ ಒತ್ತಡ ಹಾಕತಕ್ಕಂಥ ಒಂದು ಭಾವ ಉಂಟು. ಬಿಟ್ರೆ ಮಿಕ್ಕಂತ ಏನು ತೊಂದರೆ ಇಲ್ಲ. ಸ್ವಲ್ಪ ಫಿಸಿಕಲಿ ವೀಕ್ ಇರ್ತೀರ, ಫಿಸಿಕಲಿ ಆಕ್ಟಿವಿಟೀಸ್ ಇಟ್ಕೊಳ್ಳಿ, ವರ್ಕೌಟ್ ಮಾಡಿ, ದೇಹದಂಡನೆ ಮಾಡಿಕೊಳ್ಳಿ. ಅನಂತಂ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಲಾಭದಲ್ಲಿ ಕುಜ, ಅಡ್ಮಿನಿಸ್ಟ್ರೇಷನ್, ಬೆಂಕಿ, ಎಲೆಕ್ಟ್ರಿಸಿಟಿ ಬೋರ್ಡು, ಫೈರು, ಮಿಲಿಟರಿ, ಪೊಲೀಸು, ರಕ್ಷಕರು, ಇಂಥ ಇಲಾಖೆ ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಟೆಕ್ನಿಕಲ್ ಅಡ್ವೈಸರ್, ಇಂಜಿನಿಯರ್ಸ್, ಮೆಷಿನ್ ಅಡ್ವೈಸರ್, ಪ್ರಾಜೆಕ್ಟ್ ಅಡ್ವೈಸರ್, ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡ್ತಿದ್ದೀರಿ. ಕಂಡುಹಿಡಿಯೋದು, ತಿಳ್ಕೊಳ್ಳೋದು, ಟೂಲ್ಸ್, ಸೈಂಟಿಸ್ಟ್ ಆಗಿದ್ದೀರಿ. ಅದ್ಭುತ ಪ್ರಗತಿ. ತುಲಾ ರಾಶಿ, ಚಂದ್ರ ಕುಜನ್ ಸಾರದಲ್ಲಿ ಕುಳಿತಿದ್ದಾನೆ 4ನೇ ಮನೆಯಲ್ಲಿ. ಭಾಗ್ಯದಲ್ಲಿ ಕುಜ, ಪರವಾಗಿಲ್ಲ. ವೃತ್ತಿಗೆ ಸಂಬಂಧಿತ ಬಿಲ್ಡಿಂಗ್ ಕಾಂಟ್ರಾಕ್ಟ್, ಮೆಟೀರಿಯಲ್ ಕಾಂಟ್ರಾಕ್ಟ್, ಲೇಬರ್ ಕಾಂಟ್ರಾಕ್ಟ್, ಪ್ಲಂಬಿಂಗ್ ಕೆಲಸ ಅಂತೆ, ಬಾರ್ ಬೆಂಡಿಂಗ್ ಕೆಲಸ ಅಂತೆ, ಗ್ರಾನೈಟ್ ಹಾಕ್ಸೋದಂತೆ, ಫರ್ನಿಚರ್ ಮಾಡಿಸೋದಂತೆ, ಎಲೆಕ್ಟ್ರಿಕಲ್ ಕೆಲಸ ಮಾಡಿಸೋದಂತೆ, ವೈರಿಂಗ್ ಕೆಲಸ ಮಾಡಿಸೋದಂತೆ, ಕೇಬಲಿಂಗ್ ಕೆಲಸ ಮಾಡಿಸೋದಂತೆ, ಇಂಥವುಗಳಲ್ಲಿ ಪ್ರಗತಿ. ವೃಶ್ಚಿಕಂ, ಪರಿಶ್ರಮ ಚೆನ್ನಾಗಿದೆ. ಚಂದ್ರ 3ನೇ ಮನೆ, ಧೈರ್ಯ, ಸಾಹಸ, ಲಕ್ಷ್ಮಿ. ಆದ್ರೆ ಕುಜ ಬುಧನ ಮನೆಯಲ್ಲಿ ಕೂತ್ಕೊಂಡು ಇದು ಅದು ಇದು ಇದು ಅದು ಇದು, ಈ ಭಾವದಲ್ಲೇ ಎಳೆದಾಟ ಸ್ವಲ್ಪ ಇರತಕ್ಕಂಥದ್ದಿದ್ದರೂ ಗೆಲುವು ನಿಮ್ಮದೇ. ಸ್ವಲ್ಪ ಪರಿಶ್ರಮ, ದಣಿತೀರ ಅಷ್ಟೇ. ಸ್ವಲ್ಪ ಕೂದಲು, ಚರ್ಮ, ಗಂಟಲು, ಸ್ಕಿನ್ನು ಇವುಗಳಲ್ಲಿ ಇನ್ಫೆಕ್ಷನ್ ಇದ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ನೋಡ್ಕೊಂಡು. ಧನಸು ರಾಶಿ, ಕುಜ ಬಲಾಢ್ಯವಾಗಿ ಕುಳಿತಿದ್ದಾನೆ, ಸಪ್ತಮದಲ್ಲಿ ಕೊಡ್ತಿದ್ದಾನೆ. ಕೊಡೋದು, ತಗೊಳ್ಳೋದು, ಮಾಡೋದು, ಮಾಡಿಸೋದು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ.
ಡಿಟೆಕ್ಟಿವ್ ಏಜೆನ್ಸಿ, ಲೇಬರ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಡ್ರೈವರ್ಸ್ಗಳನ್ನ ಇಟ್ಕೊಂಡಿದ್ದೀರಾ, ದೊಡ್ಡ ದೊಡ್ಡ ಗಾಡಿಗಳನ್ನ ಇಟ್ಕೊಂಡಿದ್ದೀರಾ, ಸರ್ವಿಸ್ ಕೊಟ್ಟಿದ್ದೀರಾ, ಟ್ರಾನ್ಸ್ಪೋರ್ಟ್ ನಡೆಸ್ತಿದ್ದೀರಾ, ಈ ಒಂದು ಜನರೇಟರ್ಗಳನ್ನ ಸರ್ವಿಸ್ ಮಾಡಿಸೋದು, ಇಲ್ಲ ಕೆಲ್ಸಕ್ಕೆ ಕೊಡೋದು, ದೊಡ್ಡ ದೊಡ್ಡ ಟ್ರಕ್ಗಳನ್ನ ಬಾಡಿಗೆ ಕೊಡೋದು, JCBಗಳನ್ನ ಬಾಡಿಗೆ ಕೊಡೋದು, ಇಲ್ಲ ಅದನ್ನ ತಗೊಂಡು ಅಂತಹಗಳಲ್ಲಿ ವ್ಯವಹಾರ ಕೆಲಸ ಮಾಡಿಸೋದು, ದೊಡ್ಡ ದೊಡ್ಡ ಡ್ರೈವರ್ಗಳನ್ನ ಇದು ಮಾಡೋದು, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋದು, ಪ್ರಗತಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ವಿಪರೀತ ಬುದ್ಧಿ, ಹುಷಾರಾಗಿರಿ. ಬುಧನ್ ಮನೆ, ಬುಧ ನೀಚ, ವಕ್ರ, ಸಕ್ ಐಡಿಯಾಗಳು ಓಡ್ತಿರುತ್ತೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು, ನಾಲಿಗೆ ಜಾಗ್ರತೆ. ಚಂದ್ರ ಕುಜನ್ ಸಾರ ಅಲ್ವಾ, ಕುಜ ಬುಧನ್ ಮನೆ ಅಲ್ಲ. ಮಾತನಾಡುವ ಜಾಗದಲ್ಲಿ ಮಾತಾಡೋಲ್ಲ, ಮಾತಾಡಬೇಕಾದ ಸಂದರ್ಭದಲ್ಲಿ ಮಾತನಾಡೋಲ್ಲ, ಮಾತನಾಡಲೇಬಾರದು, ಎಲ್ಲಿ ಮಾತನಾಡಬಾರದು ಅಲ್ಲಿ ಮಾತಾಡ್ಬಿಡೋದು, ಬಾಯಿ ಜಾರಿಸೋದು ಇವತ್ತು ಮಾಡ್ತಾನೆ. ನಿಮ್ಮ ಬಾಯಿ ಕಲಹವೇ ನಿಮ್ಮನ್ನ ಯಾರೋ ಕೆದಕಿ ಪ್ರಯೋಗ ಮಾಡ್ಬಿಡ್ತಾರೆ. ಹುಷಾರ್. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರೂ ಇಲ್ಲ, ಸುಮ್ಮನಿರಬಲ್ಲವರು ನನ್ನಂತೆ ಇಲ್ಲವೇ ಇಲ್ಲ. ನಾವೆಲ್ಲಿ ಸುಮ್ಮನೆ ಇರ್ತೀವಿ ಮಕ್ಕಳೇ? ನಮಗ್ ಗೊತ್ತು, ನನಗ್ ಗೊತ್ತು, ನನಗದು ಗೊತ್ತು, ಈ ರೀತಿಯೇ. ಜಾಗ್ರತೆ, ಜಾಗ್ರತೆ. ಅನುಭವಸ್ಥರ ಮಾತು ಕೇಳಿ ಮುಂದಕ್ಕೆ ಹೋಗಿ. ಇನ್ನು ಕುಂಭರಾಶಿ, ಕುಜ ಪಂಚಮದಲ್ಲಿ, ಚಂದ್ರ 12ನೇ ಮನೆಯಲ್ಲಿ. ದೇವಿ ಆರಾಧನೆ, ದೇವತಾ ದರ್ಶನ, ಪೂಜಾ, ಹೋಮ, ಹವನ, ಯಜ್ಞ, ಯಾಗ, ದೇವಸ್ಥಾನ, ಶಿವಪೂಜೆ, ದೇವಿ ಪೂಜೆ, ಯಜ್ಞಗಳು ಮಾಡಿಸೋದು, ಹೋಮ ಮಾಡಿಸೋದು, ಹವನ ಮಾಡಿಸೋದು, ದೈವ ಕಾರ್ಯಗಳು, ಅದ್ಭುತ. ಇದು ಪೊಲೀಸ್ ಇಲಾಖೆ, CBI ಇಲಾಖೆ, CID ಇಲಾಖೆ, ಭರ್ಜರಿ ಬೇಟೆಗಳು. ಮನೆ ಯಾರೋ ಡೈಮಂಡ್ ನುಂಗ್ಬಿಟ್ಟಿದ್ದಾನೆ, ಸಿಕ್ಕಾಕೋಬಿಟ್ಟಿದ್ದಾನೆ, 6 ಕೋಟಿ ರೂಪಾಯಿಂದು ಪುಣ್ಯಾತ್ಮ. ಅಂತಿಂತದ್ದಲ್ಲ, 12-13 ದಿನ ತಿನ್ಸಿ ಹೊರಗಡೆ ತೆಗ್ದಿದ್ದಾನೆ. ದೊಡ್ಡದೆಲ್ಲ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳುತ್ತೆ ನೋಡಿ. ದೊಡ್ಡವ್ರದೆಲ್ಲ ಎಷ್ಟೆಷ್ಟೋ ಕೋಟಿಗಳಂತೆ ಬೆಂಕಿ ಬೀಳುತ್ತೆ ನೋಡಿ. ಏನು ಪ್ರಜ್ಞಾ ಹೇಳಿದ್ನಲ್ಲ, ಧರ್ಮದೇವತೆಯ ಏಟು ಕಾದಿದ್ದು ಹೊಡೆಯುತ್ತದೆ. ಎಷ್ಟು ದಿನ ಮುಚ್ಚಿಟ್ಕೋತೀವಿ? ಮನೆಗೆ ಬೆಂಕಿ ಬೀಳುತ್ತಂತೆ, ಸ್ಟೋರ್ ರೂಮ್ ನಲ್ಲಿ ದುಡ್ಡು ಇರುತ್ತಂತೆ, ಕೋಟಿಗಟ್ಲೆ ಲೆಕ್ಕಕ್ಕಿಲ್ಲ. ಸತ್ಯ ಸುಳ್ಳು ಕಾನೂನು ನಿರ್ಧರಿಸ್ಲಿ, ಬಟ್ ಉತ್ತರ ಕೊಡಲೇಬೇಕು ಎಲ್ಲಿದ್ದರೂ. ಜಾಗ್ರತೆ. ಮೀನರಾಶಿ, ಲಾಭದಲ್ಲಿ ಚಂದ್ರ, ಕುಜನ ಸಾರದಲ್ಲಿದ್ದಾನೆ. ಸರ್ವಿಸ್ ಓರಿಯೆಂಟೆಡ್ ಕೆಲಸ, ಫೈನಾನ್ಷಿಯಲ್ ಸರ್ವಿಸಸ್, ಮೆಕ್ಯಾನಿಕಲ್ ಸರ್ವಿಸ್, ಎಲೆಕ್ಟ್ರಿಕಲ್ ಸರ್ವಿಸ್, ಎನಿಥಿಂಗ್ ಸರ್ವಿಸ್ ಓರಿಯೆಂಟೆಡ್ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ ಆಗತಕ್ಕಂಥ ಒಂದು ದಿನವಾಗಿರ್ತದೆ. ಸರ್ವಿಸ್ ಕೊಡಿ. ದ ಮೋರ್ ದ ಬೆಟರ್ ಸರ್ವಿಸ್, ದ ಬೆಟರ್ ಮನಿ, ಬೆಟರ್ ರೆಸ್ಪೆಕ್ಟ್. ನನ್ನ ಕೆಲಸ ನಾನು ಮಾಡ್ತಿದ್ದೇನೆ ಆತ್ಮತೃಪ್ತಿಯಿಂದ, ಅಷ್ಟು ಮಾಡಿ. ಯಾವ ರಂಗವಾದರೂ ತಾಯಿಯಾಗಿ, ತಂದೆಯಾಗಿ, ಮಗನಾಗಿ, ಮಗಳಾಗಿ, ಹೆಂಡತಿಯಾಗಿ, ಗಂಡನಾಗಿ, ಗುರುವಾಗಿ, ಸೇವಕನಾಗಿ, ಯಜಮಾನನಾಗಿ, ದೈವವಾಗಿ ನಮ್ಮ ಕರ್ತವ್ಯ ನಾವು ಮಾಡೋಣ. ಫಲಾಫಲ ಭಗವಂತನ ಬಿಡಿ. ಇವತ್ತು ವಿಜಯದುಂದುಬಿಯೇ ನಿಮಗೆ. ದೊಡ್ಡ ದೊಡ್ಡ ಮೆಷಿನ್ಗಳು, ದೊಡ್ಡ ದೊಡ್ಡ ಕಾರ್ಯಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಪವರ್ ಪ್ರಾಜೆಕ್ಟ್ಗಳು, ದೊಡ್ಡ ದೊಡ್ಡ ಮೈನಿಂಗ್ಸು, ಆಯಿಲು, ಡಿಗ್ಗಿಂಗು, ಗ್ಯಾಸು, ಇಲ್ಲ ಅಂಥವುಗಳಲ್ಲಿ ಒಂದು ಸಣ್ಣ ಪುಟ್ಟ ಲೇಬರ್ ಕೆಲಸಗಳು ಮಾಡಿಸ್ತಿದ್ರು ಸರಿ, ಲೇಬರ್ ಆಗಿ ಕೆಲಸ ಮಾಡ್ತಿದ್ರು ಸರಿ, ವಿಜಯವೇ ಆನಂದವೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.